ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಃ ಪರೋವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಹರಲೀಲಾವತಾರಾಯ ಶಂಕರಾಯ ವರೌಜಸೆ ಕೈವಲ್ಯಕಲನಾಕಲ್ಪತರವೇ ಗುರವೇ ನಮಃ. ನನ್ನ ಭಗವದ್ಗೀತಾ ಬಂಧುಗಳೇ ಹಾಗೂ ಪ್ರಾಯೋಜಕರಾದಂತಹ ಶ್ರೀಯುತ ಚಂದ್ರಶೇಖರ ಶ್ರೇಷ್ಠ ದಂಪತಿಗಳವರೇ, ಎಲ್ಲ ಹಿರಿಯರೇ, ನಿನ್ನೆ ದಿವಸ ನಾವು ಈ 3ನೇ ಶ್ಲೋಕಕ್ಕೆ ಸಂಬಂಧಪಟ್ಟ ಚಿಂತನೆಯನ್ನು ಮಾಡ್ತಾ ಇದ್ವಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅಂತ. ಗೀತೆಯ ಪ್ರಸಿದ್ಧ ಶ್ಲೋಕಗಳಲ್ಲಿ ಈ ಶ್ಲೋಕವು ಒಂದು. ನಾವು ಇದನ್ನು ಸ್ವಲ್ಪ ಚಿಂತನೆ ಮಾಡಿದ್ದೇವೆ, ಆದರೆ ನಾನು ಸ್ವಲ್ಪ ಚಿಂತನೆ ಮಾಡಬೇಕಾದದ್ದು ಬಾಕಿ ಉಳಿದಿದೆ. ಆ ವಿಷಯವನ್ನು ಈಗ ನೋಡೋಣ. ಈ ಪ್ರಪಂಚ ಅಂದರೆ ಯಾವ ತರಹದ್ದು ಅಂದರೆ, ಒಂದು ಸ್ಥಾವರ, ಇನ್ನೊಂದು ಜಂಗಮ. ಸ್ಥಾವರ ಅಂದರೆ ಜಡ ಅಂತ, ಜಂಗಮ ಅಂದರೆ ಚಲಿಸುವಂತಹದ್ದು ಅಂತ. ಈ ಎರಡು ಜಾತಿಗಳಲ್ಲಿ ಸ್ಥಾವರಕ್ಕೆ ಜ್ಞಾನದ ಯೋಗ್ಯತೆಯೇ ಇಲ್ಲ. ಮತ್ತು ಈ ಜಂಗಮದಲ್ಲೂ ಸಹ ಕ್ರಿಮಿ, ಕೀಟ, ಪಶು, ಪಕ್ಷಿ, ಪ್ರಾಣಿ ಮೊದಲಾದವುಗಳಿಗೆಲ್ಲವುಗಳಿಗೂ ಸಹ ಯಾವುದಕ್ಕೂ ಸಹ ಜ್ಞಾನ ಯೋಗ್ಯತೆ ಇಲ್ಲ. ಮತ್ತು ಭೋಗಪ್ರಧಾನವಾದಂಥ ದೇವತೆಗಳು ಮೇಲೆ ಇರುವವರು, ಅವರಿಗೂ ಸಹ ಜ್ಞಾನಕ್ಕೆ ಯೋಗ್ಯತೆ ಇಲ್ಲ. ಅವರೂ ಸಹ ಏನು ಗಳಿಸಿರ್ತಾರೋ ಅದನ್ನಲ್ಲಿ ಅನುಭವಿಸ್ತಾರೆ ಅಷ್ಟೇ ಹೊರತೂ ಸಹ ಹೊಸತಾಗಿ ಪಡೆಯುವುದು ಅನ್ನುವಂಥದ್ದು ಏನೂ ಇಲ್ಲ. ಅಂದರೆ ಜ್ಞಾನಗ್ರಹಣದ ಅವಕಾಶ, ಯೋಗ್ಯತೆ ದೇವತೆಗಳಿಗೂ ಸಹ ಇಲ್ಲ. ಹಾಗಿದ್ದರೆ ಯಾರಿಗೆ ಜ್ಞಾನದ ಯೋಗ್ಯತೆ, ಯಾರಿಗೆ ಜ್ಞಾನದ ಅಧಿಕಾರ ಅಂದರೆ, ಕರ್ಮಾಧಿಕಾರಿಗಳು ಮತ್ತು ಜ್ಞಾನಾಧಿಕಾರಿಗಳು ಆಗಿರುವವರು ಅಂಥವರೊಂದು ಸಮುದಾಯ ಇದ್ದರೆ ಅವರು ಮನುಷ್ಯರು ಮಾತ್ರ. ಹಾಗಾಗಿ ಕೃಷ್ಣ ಇಲ್ಲಿ ನೇರವಾಗಿ ಹೇಳ್ತಾನೆ ಮನುಷ್ಯಾಣಾಂ ಅಂತ. ಮಿಕ್ಕ ಯಾರಿಗೂ ಸಹ ಈ ಜ್ಞಾನಾಧಿಕಾರ ಎನ್ನುವಂಥದ್ದಿಲ್ಲ. ಅಷ್ಟೇ ಹೇಳಿದರೆ ಸಾಕಿತ್ತಲ್ಲ, ಮನುಷ್ಯಾಣಾಂ ಸಹಸ್ರೇಷು ಅಂತ ಯಾಕೆ ಹೇಳಬೇಕಿತ್ತು? ಅದೊಂದು ಪ್ರಶ್ನೆ. ಸಾವಿರಾರು ಜನರಲ್ಲಿ ಯಾರೋ ಒಬ್ಬರು ಅಂತ ಯಾಕೆ ಹೇಳಬೇಕು ಅಂದರೆ, ಮನುಷ್ಯರಿಗೆ ಜ್ಞಾನದ ಅಧಿಕಾರ ಅಥವಾ ಜ್ಞಾನವನ್ನು ಪಡೆಯುವ ಯೋಗ್ಯತೆ ಇದೆ, ನಿಜ. ಹಾಗಿದ್ರೂ ಸಹ ಎಷ್ಟು ಜನಕ್ಕೆ ಅದರಲ್ಲಿ ಪ್ರವೃತ್ತಿಯಾಗ್ತದೆ ಎನ್ನುವಂಥದ್ದು ಒಂದು ಪ್ರಶ್ನಾರ್ಥಕವಾದ ಚಿಹ್ನೆ. ಯಾಕೆ ಅಂದರೆ, ಕೆಲವರಿಗೆ ಅವಕಾಶ ಇರ್ತದೆ ಜ್ಞಾನದ ಒಂದು ಗ್ರಹಣಕ್ಕೆ, ಆದರೆ ಅವರಿಗೆ ಆಸಕ್ತಿಯೇ ಇರುವುದಿಲ್ಲ. ಮತ್ತು ಕೆಲವು ಜನರಿಗೆ ಆಸಕ್ತಿ ಇರ್ತದೆ, ಅವಕಾಶವೇ ಇರುವುದಿಲ್ಲ. ಇವರಲ್ಲೂ 3ನೇವರು ಒಂದು ಸಮುದಾಯದವರಿದ್ದಾರೆ, ಅವರಿಗೆ ಆಸಕ್ತಿ, ಅವಕಾಶ ಎರಡೂ ಸಹ ಇರೋದಿಲ್ಲ. ಅಷ್ಟೇ ಅಲ್ಲ, ನಾವು ಇಂಥದ್ದೊಂದು ವಿಷಯವನ್ನು ವಿಚಾರ ಮಾಡಬೇಕಾದದ್ದು ಇತ್ತು ಎನ್ನುವಂಥದ್ದು ಅವರಿಗೆ ಅರಿವಿಗೆ ಬರೋದಿಲ್ಲ. ಆಯಿತು, ಅಕಸ್ಮಾತ್ತಾಗಿ ಅವಕಾಶ ಸಿಕ್ತು ಅಂತ ಅಂದ್ಕೊಳ್ಳೋಣ, ಆಸಕ್ತಿಯೂ ಇತ್ತು ಅಂತ ಅಂದ್ಕೊಳ್ಳೋಣ, ಆದರೆ ಆ ಜ್ಞಾನ ಪ್ರಾಪ್ತಿ ಕೊನೆಯವರಿಗೆ ನಿರ್ವಿಘ್ನವಾಗಿ ಸಾಗಬೇಕಲ್ಲ. ಎಷ್ಟು ಜನರಿಗೆ ಅದು ನಿರ್ವಿಘ್ನವಾಗಿ ಸಾಗ್ತದೆ? ಹಾಗಾಗಿ
ಈ ಆಸಕ್ತಿ ಇದ್ದು ಅವಕಾಶ ಇದ್ದು ಅದು ನಿರ್ವಿಘ್ನವಾಗಿ ಸಾಗದೇ ಇದ್ದ ಪಕ್ಷದಲ್ಲಿ ಅವರು ಮನುಷ್ಯರಾಗಿ ಹುಟ್ಟಿದ್ರೂ ಸಹ ಪ್ರಯೋಜನ ಇಲ್ಲ. ಈ ಎಲ್ಲ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡಂಥ ಗೀತಾಚಾರ್ಯ ಮನುಷ್ಯ ಜನ್ಮ ಬಂದಾಗಲೂ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲಪ್ಪ ಅರ್ಜುನ ಅಂತಾನೆ. ಅಷ್ಟೇ ಅಲ್ಲ, ಮನುಷ್ಯ ಜನ್ಮ ಬಂದಾಗಲೂ ಸಹ ಆ ಪೂರ್ವಾರ್ಜಿತವಾದಂಥ ಪುಣ್ಯ ಸಂಸ್ಕಾರ ಅಂದರೆ ಇಲ್ಲಿ ಬೇರೆ ರೀತಿ ಅರ್ಥ ಮಾಡಬೇಡಿ, ಸಾತ್ವಿಕ ಗುಣದ ಉಚ್ಛ್ರಾಯ ಸ್ಥಿತಿ ಅಂದರೆ ಅಧ್ಯಾತ್ಮ ಜ್ಞಾನ ಗ್ರಹಣಕ್ಕೆ ಬೇಕಾದಂಥ ಮೂಲಭೂತವಾದಂಥ ಅರ್ಹತೆ ಅದು ಇದ್ದವರಿಗೆ ಮಾತ್ರ ಈ ಜ್ಞಾನದಲ್ಲಿ ಪ್ರವೃತ್ತಿ ಆಗ್ತದೆ. ಹಾಗೆ ಪ್ರವೃತ್ತಿ ಆದ ಮೇಲೆ ಯಾರೋ ಕೆಲವು ಜನರು ಮಾತ್ರ ತುದಿಯವರಿಗೆ ಹಾಯ್ತಾರೆ. ಮತ್ತು ಕೆಲವು ಜನರಿಗೆ ಸಾಧನೆ ಪೂರ್ತಿ ಆಗೋದ್ರೊಳಗಡೆಗೆ ದೇಹ ಬಿದ್ದು ಹೋಗ್ತದೆ. ಜಡಭರತನ ಕಥೆಯನ್ನು ನಾವು ನೋಡ್ತೇವೆ. ಆದರೆ ಯಾರೋ ಕೆಲವು ಜನರಿಗೆ ಮಾತ್ರ ಅದು ತುದಿಯವರಿಗೂ ಸಹ ಬಂದು ತಲುಪ್ತದೆ. ಅವರು ಇಹಜನ್ಮನ್ಯೇವ ಅವರು ಸಂಪೂರ್ಣವಾಗಿ ನನ್ನ ಸ್ವರೂಪವನ್ನು ತಾತ್ವಿಕವಾಗಿ ತಿಳಿತಾರೆ. ಅಷ್ಟೆ. ಇದಕ್ಕೆ ನಾನೊಂದು ದೃಷ್ಟಾಂತ ಕೊಟ್ಟು ಹೇಳಬೇಕು ಅಂದರೆ, ಸೀತಾಮಾತೆಯನ್ನು ಹುಡುಕೋದಕ್ಕೆ ಅಂಥೇಳಿ ಸುಗ್ರೀವ ತನ್ನಲ್ಲಿರುವಂತಹ ಕಪಿಸೈನ್ಯವನ್ನು 4 ಭಾಗ ಮಾಡಿದ. ಪೂರ್ವಕ್ಕೆ, ದಕ್ಷಿಣಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ 4 ದಿಕ್ಕಿಗೂ ಸಹ ಕಪಿಗಳನ್ನು ಕಳಿಸಿ ಆತ ಆಜ್ಞೆಯನ್ನು ಹೊರಡಿಸಿದ. 1 ತಿಂಗಳ ಒಳಗಾಗಿ ಸೀತೆಯ ಸುಳಿವನ್ನು ತರಬೇಕು, ತರದಿದ್ದರೆ ನಿಮ್ಮ ತಲೆ ತೆಗಿತೇನೆ ಅಂತ. ಇವತ್ತು ಸುಗ್ರೀವ ಇಲ್ಲ, ಆದರೆ ಸುಗ್ರೀವ ಆಜ್ಞೆ ಮಾತ್ರ ನಮ್ಮ ದೇಶದಲ್ಲಿ ಬದುಕಿ ಉಳಿದಿದೆ. ಹಾಗೆ ಎಲ್ಲರೂ ಬೇರೆ ಬೇರೆ ದಿಕ್ಕಿಗೆ ಹೋಗಿದ್ದಾರೆ. ಅವರೆಲ್ಲರೂ ಸಹ ಯಾರು ಅಂದರೆ ಬೇರೆ ಬೇರೆ ದಿಕ್ಕಿಗೆ ಹೋದವರೆಲ್ಲರೂ ಸಹ ಮನುಷ್ಯಾಣಾಂ ಸಹಸ್ರೇಶು, ಸಾವಿರಾರು ಕಪಿಗಳು ಹೋಗಿದ್ದಾರೆ. ಆದರೆ ದಕ್ಷಿಣ ದಿಕ್ಕಿಗೆ ಮಾತ್ರ ಕೆಲವು ಕಪಿಗಳು ಬಂದಿವೆ. ಆಂಜನೇಯ ಇದ್ದಾನೆ, ಅಂಗದ ಇದ್ದಾನೆ, ನೀಲ ಇದ್ದಾನೆ, ಇತ್ಯಾದಿ, ಜಾಂಬವಂತ ಇವರೆಲ್ಲರೂ ಇದ್ದಾರೆ. ಅಲ್ಲಿಗೆ ನೋಡಿ, ಆ ದಕ್ಷಿಣ ದಿಕ್ಕಿಗೆ ಬಂದವರು ಅಂತ ಹೇಳಿದಾಗಲೇ 3 ದಿಕ್ಕಿನ ಕಪಿಗಳಿಗೆ ಏನು ಪ್ರಯೋಜನ ಇಲ್ಲ ಅಂತ ಆಗೋಯ್ತು ಅಲ್ವಾ. ದಕ್ಷಿಣ ದಿಕ್ಕಿಗೆ ಬಂದವರೆಲ್ಲರೂ ಸಹ ಸೀತಾಮಾತೆಯನ್ನು ನೋಡಿದ್ರಾ, ಹುಡುಕಿದ್ರಾ? ಇಲ್ಲ. ಅವರಲ್ಲೂ ಸಹ ಎಲ್ಲರೂ ಸಹ ಸಮುದ್ರ ಹಾರ್ತೇನೆ ಅಂತ ಯೋಚನೆ ಮಾಡಿದವರೇ. ಜಾಂಬುವಂತನೂ ಹೇಳಿದ, ಏನು ಮಾಡಲಿ ಇವಾಗ ಆಗೋದಿಲ್ಲ, ಆದರೂ 90 ಯೋಜನ ಹಾರಿಬಿಡ್ತೀನಿ ನಾನು, 100 ಯೋಜನ ಇರೋದು ಅಂದರೆ ಇನ್ನು 10 ಯೋಜನ ಇರುವಾಗಲೇ ನಾನು ಸಮುದ್ರಕ್ಕೆ ಬೀಳಲಿಕ್ಕೆ ರೆಡಿಯಾಗಿದ್ದೇನೆ. ಅಂಗದ ಹೇಳ್ತಾನೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ಆದರೆ ಆ ಯತತಾಮಪಿ ಸಿದ್ಧಾನಾಂ, ಇಷ್ಟೆಲ್ಲ ಪ್ರಯತ್ನ ಮಾಡುವಂಥವರ ಮಧ್ಯದಲ್ಲಿಯೂ ಸಹ ಒಬ್ಬ ಇದ್ನಲ್ಲ, ಕಶ್ಚಿನ್ ಮಾಂ ವೇತ್ತಿ. ಯಾರು ಅಂದರೆ ಆಂಜನೇಯ ಮಾತ್ರ. ಹಾಗಾಗಿ ಆ ಆಂಜನೇಯನಂಥವರು ಶತಯೋಜನ ವಿಸ್ತೀರ್ಣವಾದಂಥ ಸಮುದ್ರವನ್ನು ಹಾರುವವರು, ದಾಟುವವರು. ಹಾಗೆಯೇ ಈ ವಿಶಾಲವಾದಂಥ ಅಧ್ಯಾತ್ಮದ ಕಡಲನ್ನು ದಾಟಿ ಹೋಗಿ ಆ ಪರಮಾತ್ಮನ ತತ್ವವನ್ನು ತಿಳಿಯುವವರು ಎಷ್ಟು ಜನ ಅಂದರೆ ಕಶ್ಚಿತ್, ಯಾವನೋ ಒಬ್ಬಾತ ಮಾತ್ರ ಅದನ್ನು ತಿಳಿಯಬಲ್ಲ. ಆ ಕೆಲಸಕ್ಕೆ ಮುಂದಾದವರು ಎಲ್ಲರಿಗೂ ಸಹ, ಕೈ ಹಾಕಿದವರಿಗೆಲ್ಲರಿಗೂ ಸಹ ಅದು ಸಿಕ್ಕೋದಿಲ್ಲ, ಅದು ದಕ್ಕೋದಿಲ್ಲ. ಅಂದ ಮಾತ್ರಕ್ಕೆ ಪ್ರಯತ್ನ ಮಾಡೋದನ್ನು ನಾವು ಬಿಡಬಾರದು. ಇದಕ್ಕೇನು ಇದೇ ಉದಾಹರಣೆ ಆಗಬೇಕು ಅಂತಿಲ್ಲ. ನಿಮಗೆ ಗೊತ್ತು, ಮೌಂಟ್ ಎವರೆಸ್ಟನ್ನು ಹತ್ತಬೇಕು ಅಂತ ಬಹಳಷ್ಟು ಜನ ಪ್ರಯತ್ನ ಮಾಡಿದರು. ಕೊನೆಗೆ ಹತ್ತಿದವನು ಯಾರು ಅಂದರೆ ತೇನಸಿಂಗ ಮಾತ್ರ. ಆ ಉದಾಹರಣೆನೂ ಇಟ್ಕೊಳ್ಳಿ. IAS ಎಕ್ಸಾಮಿನೇಷನಲ್ಲಿ ಪಾಸಾಗಿ ನಾನು IAS ಅಧಿಕಾರಿ ಆಗಬೇಕು ಅಂತ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾರೆ, ಪರೀಕ್ಷೆನೂ ಬರೀತಾರೆ, ಪ್ರಾಥಮಿಕ ಹಂತದಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರೂ ಆಗ್ತಾರೆ. ಆದರೆ ಮುಂದಕ್ಕೆ 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 ಹೋಗ್ತಾ ಇದ್ದ ಹಾಗೆ ಎಷ್ಟು ಜನ ತಮ್ಮ ಗುರಿಯನ್ನು ಸೇರ್ತಾರೆ. ಈ ಎಲ್ಲ ಉದಾಹರಣೆಗಳೂ ಸಹ ಗೀತೆಯ ಈ ಶ್ಲೋಕದ ಅರ್ಥದ ವಿವರಣೆಗೆ ನಮಗೆ ಬೇಕಾಗ್ತವೆ. ಆ ಹಿನ್ನೆಲೆಯಲ್ಲಿ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ. ಹೀಗೆ ಸಮಾಧಾನವನ್ನು ಹೇಳಿ ಆದಮೇಲೆ ಅರ್ಜುನ ಕೇಳಿದ್ದ,
ಯುದ್ಧ ಭೂಮಿಯಲ್ಲಿ ಎಲ್ಲರೂ ನಿನ್ನನ್ನು ನೋಡ್ತಾ ಇದ್ದಾರೆ ಕೃಷ್ಣ, ಅವ್ರು ನೀ ಹೇಳ್ತಿದ್ದೀಯ ನಿನ್ನನ್ನು ತಿಳ್ಕೊಳ್ಳೋದು ಕಷ್ಟ ಅಂತ. ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತ ಕೃಷ್ಣ ಹೇಳಿದ. ಅಲ್ಲಪ್ಪ, ನಾನು ಇವರೆಲ್ಲರೂ ನನ್ನನ್ನು ನೋಡೋದಿಲ್ಲ ಅಂತ ನಾನು ಹೇಳಲಿಲ್ಲ. ಯಾವನ ಒಬ್ಬಾತ ಮಾತ್ರ ನನ್ನನ್ನು ತಿಳಿದುಕೊಳ್ತಾನೆ ಅಂತ ಹೇಳಿದ್ದೇನೆ. ಯಾಕೆಂದರೆ ನೋಡುವುದು ಬೇರೆ ಮತ್ತು ತಿಳಿದುಕೊಳ್ಳುವುದು ಬೇರೆ. ನೋಡುವುದು ಕೇವಲ ಕಣ್ಣಿನಿಂದ, ತಿಳಿಯುವುದು ತತ್ವತಃ. ನಿನ್ನೆ ದಿವಸ ನಾನು ಹೇಳಿದ ತತ್ವ ಅಂದರೆ ಮೂಲ ಕಾರಣ, ನಿಜವಾದ ರೂಪ ಏನು ಅನ್ನೋದನ್ನು, ನಿಜವಾದ ಸ್ವರೂಪ ಏನು ಅನ್ನೋದನ್ನು ತಿಳಿಯುವುದು. ಕೃಷ್ಣನ ಸ್ಥೂಲ ಶರೀರವನ್ನಲ್ಲ, ನೋಡುವುದು ಸ್ಥೂಲ ಶರೀರವನ್ನು. ಹಾಗಿದ್ದರೆ ಈ ಸ್ಥೂಲ ಶರೀರಕ್ಕಿಂತ ಭಿನ್ನವಾದಂಥ ಆತ್ಮನನ್ನು ತಿಳಿಯುವುದು ಅಂತ. ಮಾಯೆಯಿಂದಾದಂತಹ ಕೃಷ್ಣನ ಶರೀರವನ್ನು ನೋಡಿದರೆ ಸಾಲದು, ಆ ಮಾಯೆಗೆ ಅಧಿಷ್ಠಾನವಾದಂಥ ಅವನ ತಾತ್ವಿಕವಾದಂಥ ರೂಪ ಏನುಂಟಲ್ಲ, ಅವನೇ ಪರಬ್ರಹ್ಮ ಸ್ವರೂಪ ಅಂತ ತಿಳಿಯುವುದು. ಅದು ಮಾತ್ರ ನಿಜವಾದ ಅರ್ಥದಲ್ಲಿ ತಿಳಿಯುವುದು. ಹಾಗಾಗಿ ನನ್ನನ್ನು ನೋಡುವವರೆಲ್ಲರೂ ನನ್ನನ್ನು ತಿಳಿದಿದ್ದಾರೆ ಅಂತ ಅರ್ಥ ಅಲ್ಲ. ನನ್ನನ್ನು ಯಾರು ತಿಳಿದಿದ್ದಾರೋ ಅವರು ನೋಡಿಯೇ ನೋಡ್ತಾರೆ. ಇಷ್ಟು ಈ ಶ್ಲೋಕದ ವಿವರಣೆ. ಇಲ್ಲಿಗೆ ಇದು ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. 4ನೇ ಶ್ಲೋಕ. ಕೃಷ್ಣ ನಿನ್ನೆ ದಿವಸ ಒಂದು ಮಾತು ಹೇಳಿದ್ದ, ಯಜ್ಞಾತ್ವಾ ನೇಹ ಭೂಯೋನ್ಯಥ್ ಜ್ಞಾತವ್ಯಂ ಅವಶಿಷ್ಯತೆ. ಇದು ಈ ಅಧ್ಯಾಯದ ಪ್ರತಿಜ್ಞಾವಾಕ್ಯ. ಯಾವುದನ್ನು ತಿಳಿದುಕೊಂಡ್ರೆ ಮತ್ತೆ ಪುನಃ ತಿಳಿದುಕೊಳ್ಳಬೇಕಾದದ್ದು ಇರುವುದೇ ಇಲ್ವೋ ಅಂತ ನಾನು ಹೇಳಿದ್ದೇನೆ. ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಬಂದಂಥದ್ದು ಈ ಮಾತು ಅಂತ. ಹಾಗಾಗಿ ಸಮಗ್ರಂ ಅಂತ ಬೇರೆ ಹೇಳಿದ್ದಾನೆ. ನನ್ನ ಸಂಪೂರ್ಣ ರೂಪವನ್ನು ಅಂದರೆ ನಿರ್ಗುಣ ರೂಪವನ್ನು, ಸಗುಣ ರೂಪವನ್ನು ಮತ್ತು ನನ್ನ ಎಲ್ಲ ಈ ರೂಪಗಳನ್ನು ಸಹ ಆತ ತಿಳಿತಾನೆ ಅಂತ ಹೇಳಿದ್ದಾನೆ. ಭಗವಂತನಿಗೆ 2 ರೂಪಗಳು. ಭಗವಂತನಿಗೆ ಅಂದರೆ ಪರಮಾತ್ಮನಿಗೆ, ಬ್ರಹ್ಮವಸ್ತುವಿಗೆ 2 ರೂಪಗಳು. ಒಂದು ಜಡ, ಇನ್ನೊಂದು ಚೇತನ ಅಂತ. ಈ ಶ್ಲೋಕದೊಳಗೆ ಆ ಜಡವಾದಂತಹ ತನ್ನ ಪ್ರಕೃತಿಯ ಸ್ವರೂಪ ಏನು ಅನ್ನೋದನ್ನು ಕೃಷ್ಣ ಅರ್ಜುನನಿಗೆ ತಿಳಿಸಿಕೊಡ್ತಾನೆ. ನನ್ನ ಪ್ರಕೃತಿ ಅಂದರೆ ಪರಮಾತ್ಮನ ಅನಿರ್ವಚನೀಯವಾದಂತಹ ಒಂದು ಶಕ್ತಿ. ಆ ಶಕ್ತಿ 8 ಭಾಗವಾಗಿ ನಿಂತಿದೆ ಅಂತಾನೆ. ಆ 8 ಭಾಗ ಯಾವ್ಯಾವುದು ನೋಡೋಣ ಈ ಶ್ಲೋಕದೊಳಗೆ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿ ಅಷ್ಟಧಾ ಅಂತ. ಭೂಮಿ ಅಂದರೆ ಗೊತ್ತು, ನಾನು ಹೇಳಬೇಕಾದ್ದಿಲ್ಲ, ಇದು ಸಹ ಭಗವಂತನ ಪ್ರಕೃತಿ. ಮತ್ತು ನೀರು, ಅಗ್ನಿ, ವಾಯು, ಆಕಾಶ, ಈ 5 ನಮಗೆ ತೀರಾ ಪರಿಚಿತವಾದವುಗಳು. ಯಾಕೆಂದರೆ ಇವು ಪಂಚಭೂತಗಳು ಅಂತ ನಮಗೆ ಗೊತ್ತು. ಅದಾದ ಮೇಲೆ ಮುಂದಕ್ಕೆ ಹೋದರೆ ಮನಸ್ಸು ಮತ್ತು ಬುದ್ಧಿ ಮತ್ತು ಅಹಂಕಾರ, ಈ 3 ಇವುಗಳನ್ನು ಒಟ್ಟಾಗಿ ಸೇರಿಸಿ ಅಂತಃಕರಣ ಅಂತ ಹೇಳ್ತಾರೆ. ಅಥವಾ ಬೇರೆ ಬೇರೆ ಶಬ್ದದಿಂದಲೂ ಹೇಳ್ಬೋದು. ಬೇರೆ ಬೇರೆ ಅಂತ ಇಟ್ಟುಕೊಂಡು ನೋಡಿದಾಗ 5 ಮತ್ತು 3 ಒಟ್ಟು 8 ಆದವು. ಅದರ ಜೊತೆಗೆ ಇಲ್ಲಿ ಇನ್ನೊಂದು ಮಾತನ್ನು ನಾವು ನೆನಪಿಸಿಕೊಳ್ಬೇಕು. ಈ ಮೊದಲಿನ 5 ಇದ್ದಾವಲ್ಲ, ಭೂಮಿರಾಪೋ ನಲೋ ವಾಯು ಖಂ, ಈ 5 ನಮ್ಮ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟವುಗಳು. ಮತ್ತು ಮನೋಬುದ್ಧಿ ಅಹಂಕಾರ, ಈ 3 ಏನಿದ್ದಾವಲ್ಲ ಇವು ಸ್ಥೂಲ ಶರೀರದ ಒಳಗೆ ಇರುವಂತಹ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟವುಗಳು. ಹಾಗಾಗಿ ಈ 8 ಸಹ ನನ್ನ ಪ್ರಕೃತಿ ಅಂದರೆ ಒಂದು ಅರ್ಥದಲ್ಲಿ ನನ್ನ ಜಡವಾದ ಶರೀರ ಅಂತ. ಇಷ್ಟು ಈ ಶ್ಲೋಕದ ಅರ್ಥ. ಇದರ ವಿವರಣೆಯನ್ನು ಆಮೇಲೆ ನೋಡೋಣ. ಸ್ವಲ್ಪ ಹಿಂದಿನಿಂದ ಬರಬೇಕು. ಇವುಗಳನ್ನು ನಾವು ಯಾಕೆ ತಿಳ್ಕೊಳ್ಬೇಕು? ಯಾಕೆಂದರೆ
ಕೆಲವು ವಿಷಯವನ್ನು ನಾವು ತಿಳ್ಕೊಳ್ಳೋದಕ್ಕೆ ಅಂತಲೇ ತಿಳ್ಕೊಳ್ಬೇಕು, ಮತ್ತು ಕೆಲವು ವಿಷಯಗಳನ್ನು ಬಿಡೋದಕ್ಕೆ ಅಂತ ತಿಳ್ಕೊಳ್ಬೇಕು. ಈ 8 ನಾವು ಯಾಕೆ ತಿಳಿದುಕೊಳ್ಬೇಕು ಅನ್ನೋದನ್ನು ವಿಚಾರ ಮಾಡೋದಕ್ಕಿಂತ ಮುನ್ನ ನಾವು ಸ್ವಲ್ಪ ಹಿಂದಿನಿಂದ ಬರಬೇಕು. ಏನು ಹಾಗಿದ್ರೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನೂ ಸಹ ತನ್ನ ಬದುಕಿನಲ್ಲಿ ಬಯಸುವುದು ಏನನ್ನ ಅನ್ನೋದೊಂದು ಪ್ರಶ್ನೆ. ನಮಗೂ ಏನೇನೋ ಬಯಕೆ ಉಂಟು, ಆದರೆ ಆ ಎಲ್ಲವೂ ನಿಜವಾದ ನಮ್ಮ ಬಯಕೆ ಆಗಿರೋದಿಲ್ಲ. ಒಂದು ಬಯಕೆ ಇನ್ನೊಂದು ಬಯಕೆಗೆ ತಗಲ್ಕೊಂಡಿರ್ತದೆ. ಅದರ ಕೊನೆಯದಾದಂಥ ಗುರಿ ಏನು, ಬದುಕಿನ ಉದ್ದೇಶ ಏನು ಅಂತ ಯಾರಾದರೂ ನಮಗೆ ಕೇಳಿದರೆ, ಅಥವಾ ನಮಗೆ ನಾವೇ ಪ್ರಶ್ನೆ ಹಾಕ್ಕೊಂಡ್ರೆ, ಅಥವಾ ನಾವು ಎದುರಿಗಿರುವಂಥ ವ್ಯಕ್ತಿಯನ್ನು ಕೇಳಿದರೆ ತಕ್ಷಣಕ್ಕೆ ಉತ್ತರ ಹೇಳುವುದು ಕಷ್ಟ. ಉತ್ತರ ಗೊತ್ತಿಲ್ಲ ಅಂತಿಲ್ಲ, ಅದೆಲ್ಲೋ ಮನಸ್ಸಿನ ಮೂಲೆಯಲ್ಲಿ ಅದು ಕುಳಿತಿದೆ, ಆದರೆ ತಕ್ಷಣಕ್ಕೆ ಪ್ರಕಟ ಆಗುವುದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸ್ವಲ್ಪ ಉತ್ತರವನ್ನು ನೋಡಬೇಕು ಈ ಶ್ಲೋಕದಿಂದ. ಏನು ಬದುಕಿನ ಉದ್ದೇಶ? ಉತ್ತರ ಹೇಳೋದು ಸ್ವಲ್ಪ ಕಷ್ಟ ಅಲ್ವಾ? ಪ್ರತಿಯೊಬ್ಬ ಮನುಷ್ಯನೂ ಸಹ ಏನು ಬಯಸ್ತಾನೆ? ಉಪನಿಷತ್ತೇ ಹೇಳುತ್ತೆ, ಸುಖಮ್ಮೇ ಭೂಯಾತ್ ದುಃಖಂ ಮಾ ಭೂಯಾತ್. ಯಾರು ಬಯಸೋದಿಲ್ಲ ಹೇಳಿ ನೋಡೋಣ ಸುಖವನ್ನು? ಪ್ರತಿಯೊಬ್ಬರು, ಮನುಷ್ಯ ಮಾತ್ರ ಅಲ್ಲ, ಪ್ರಾಣಿಗಳೂ ಸಹ ಬಯಸೋದೇನು ಕೇಳಿದರೆ, ನನಗೆ ಸುಖವಾಗಲಿ, ಎಂದೂ ಸಹ ದುಃಖ ಬರದೇ ಇರಲಿ. ನನಗೆ ಎಂಥ ಸುಖ ಸಿಗಬೇಕು ಅಂದರೆ ಆ ದುಃಖದ ಸ್ಪರ್ಶವೂ ಇಲ್ಲದೇ ಇರುವಂಥ ಅಖಂಡವಾದ ಸುಖ ಸಿಗಲಿ ಅಂತಲೇ ಎಲ್ಲರೂ ಬಯಸೋದು. ಹಾಗೆ ಬಯಸಿ ಆದಮೇಲೆ ಆ ಸುಖವನ್ನು ಹುಡುಕುವ ದಾರಿ ಮಾತ್ರ ತಾತ್ಕಾಲಿಕವಾದ ವಸ್ತುಗಳ ಮೂಲಕವೇ ಸುಖವನ್ನು ಹುಡುಕ್ತಾ ಹೋಗ್ತಾನೆ ಮನುಷ್ಯ. ದುಃಖ ಬೇಡ ಅಂತ ಬಯಸ್ತೇವೆ, ಸುಖ ಬೇಕು ಅಂತ ಬಯಸ್ತೇವೆ. ಆ ಸುಖವನ್ನು ಕೊಡುವ ವಸ್ತು ಯಾವುದು ಶಾಶ್ವತವಾಗಿ ಕೊಡ್ತಿದೆಯೋ ಅದನ್ನು ಮರಿತೇವೆ, ಯಾವುದು ತಾತ್ಕಾಲಿಕವಾಗಿ ಕೊಡ್ತದೆಯೋ ಅದರಲ್ಲಿ ಶಾಶ್ವತವಾದ ಸುಖ ಇದೆ ಅಂತ ನಾವು ಅದನ್ನು ಹುಡುಕೊಂಡು ಹೋಗ್ತೇವೆ. ಹಾಗಾಗಿ ಉದ್ದೇಶ ಹೀಗಿದ್ರೂ ಸಹ ಇವನು ಸುಖಕ್ಕೋಸ್ಕರ ಆಯ್ಕೆ ಮಾಡಿಕೊಳ್ಳುವಂಥ ವಸ್ತುಗಳು ಮಾತ್ರ ತಾತ್ಕಾಲಿಕವಾದಂಥ ಸುಖವನ್ನು ಕೊಡುವಂಥವುಗಳು. ಈಗ ರೋಗ ನಿವೃತ್ತಿಗಾಗಿ ನಮ್ಮಲ್ಲಿ ಬೀದಿ ಬೀದಿಗಳಲ್ಲೂ ಆಸ್ಪತ್ರೆಗಳಿವೆ. ಆದರೆ ಆಸ್ಪತ್ರೆಗಳು ಇಷ್ಟೆಲ್ಲ ಇವೆ ಅಂತ ಆದದ್ರಿಂದ ಯಾರೂ ಜಗತ್ತಿನಲ್ಲಿ ರೋಗಿಗಳೇ ಇರಬಾರ್ದಿತ್ತು. ಯಾಕೆ? ಅವುಗಳ ಉದ್ದೇಶವನ್ನು ಹೇಳಿ, ರೋಗದ ನಿವೃತ್ತಿ ಅಲ್ವಾ? ಆದರೆ ರೋಗವೇ ಇಲ್ಲ ಎನ್ನುವಂಥ ಮನುಷ್ಯ ಯಾರಾದರೂ ಇದ್ದಾರಾ? ಇಲ್ಲ. ಆಸ್ಪತ್ರೆಗಳು ರೋಗ ನಿವಾರಣೆ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಇವೆ, ಆದರೆ ರೋಗಿಗಳು ಬೇಕಷ್ಟು ಜನ ಇದ್ದಾರೆ. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಆಸ್ಪತ್ರೆಗಳು ಮನುಷ್ಯರಿಗೆ ಬರುವಂಥ ರೋಗವನ್ನು ಶಾಶ್ವತವಾಗಿ ಪರಿಹಾರ ಮಾಡುವುದಿಲ್ಲ. ದಯವಿಟ್ಟು ವೈದ್ಯರು ಯಾರೋ ಇದ್ದರೆ ಬೇಸರ ಮಾಡ್ಕೊಳ್ಬೇಡಿ, ಯಾಕೆಂದರೆ ಇದು ಆತ್ಯಂತಿಕವಾದಂಥ ಸತ್ಯದ ವಿಚಾರ ಇವೆಲ್ಲವೂ ಸಹ. ಹಾಗೆಯೇ ವೈದ್ಯರು ನಮ್ಮ ರೋಗವನ್ನು ಪರಿಹಾರ ಮಾಡ್ತಾರೆ ಅಂತ ನಾವು ಹೋಗ್ತೇವೆ, ಖಂಡಿತವಾಗಿ ಹೌದು. ಆದರೆ ಶಾಶ್ವತವಾಗಿ ರೋಗವನ್ನು ಪರಿಹಾರ ಮಾಡುವವರು ಯಾರಿದ್ದಾರೆ? ಸ್ವತಃ ಅವರಿಗೂ ರೋಗ ಬರ್ತದೆಯಲ್ಲ ಅಲ್ವಾ? ಹಾಗಾಗಿ ಮನುಷ್ಯ ಸುಖ ಬೇಕು ಅಂತ ಬಯಸ್ತಾನೆ, ಆದರೆ ಆರಿಸಿಕೊಳ್ಳುವುದು ಎಲ್ಲವುದೂ ಸಹ ಆ ತಾತ್ಕಾಲಿಕವಾದಂಥ ಸುಖವನ್ನು ಅಲ್ಲ. ಹಾಗಿದ್ದರೆ ನಾವು ಮಾಡೋದು ತಪ್ಪಾ ಅಂತ ನಮಗೊಂದು ಸಂಶಯ ಕಾಡುತ್ತೆ. ಇಲ್ಲ, ನಮಗೆ ಇದರ ಬಿಟ್ಟರೆ ಬೇರೆ ಗತಿ ಇಲ್ಲ ಅಲ್ವಾ? ನಮಗೆ ಶಾಶ್ವತವಾದ ಸುಖ ಬೇಕು ಅಂತ ನಾವು ಬಯಸ್ತೇವೆ, ಆದರೆ ಆ ಶಾಶ್ವತವಾದ ಸುಖ ಎಲ್ಲುಂಟು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾವು ಏನು ಮಾಡ್ತೇವೆ? ತಾತ್ಕಾಲಿಕವಾದಂಥ ಸುಖದ ಬೆನ್ನತ್ತಿ ಹೋಗ್ತೇವೆ ನಾವು. ಆದ್ದರಿಂದ ದುಃಖದ ಆತ್ಯಂತಿಕ ನಿವೃತ್ತಿ ಆಗಬೇಕು, ಇದು ನಮ್ಮೆಲ್ಲರ ಬಯಕೆ. ದುಃಖದ ಆತ್ಯಂತಿಕ ನಿವೃತ್ತಿ ಆಗಬೇಕು ಅಂತಾದರೆ ಅದು ನೀವು ಏನು ಮಾಡಿದರೂ ಆತ್ಯಂತಿಕವಾದ ನಿವೃತ್ತಿ ಆಗೋದಿಲ್ಲ. ಯಾಕೆಂದರೆ ದುಃಖಕ್ಕೆ ಮೂಲ ಕಾರಣ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು.
ದುಃಖದ ಮೇಲಿನ ಕಾರಣ ಬೇರೆ ಬೇರೆ ರೂಪಗಳಿರಬಹುದು, ಆದರೆ ಪ್ರತಿಯೊಂದು ದುಃಖಕ್ಕೂ ಸಹ ಮೂಲದಲ್ಲಿರುವಂಥ ಕಾರಣ ಒಂದೇ ಅನ್ನುವುದು ವೇದಾಂತದ ಸಿದ್ಧಾಂತ, ಗೀತೆಯ ಅಭಿಪ್ರಾಯ. ನೋಡಿ ನಮ್ಮವರ ವಿಶೇಷತೆ ಹೇಗೆ ಅಂತ. ಮನುಷ್ಯನಿಗೆ ಎಷ್ಟೆಷ್ಟು ದುಃಖಗಳು ಬರ್ತವೋ ಆ ಎಲ್ಲ ದುಃಖಗಳ ಹೊರಮೈ ಬೇರೆ ಬೇರೆ ಇರಬಹುದು, ಆದರೆ ಅದು ಎಲ್ಲದಕ್ಕೂ ಮೂಲ ಮಾತ್ರ ಒಂದೇ ಅಂತ. ಯಾವುದಪ್ಪ ಅಂದರೆ ಅದೇ ಅಜ್ಞಾನ ಅಂತ. ಈ ಅಜ್ಞಾನವನ್ನು ಒಳಗೆ ಇಟ್ಟುಕೊಂಡು ನೀವು ಮೇಲಿಂದ ಮೇಲೆ ಅದಕ್ಕೆ ಎಷ್ಟೇ ಚಿಕಿತ್ಸೆಯನ್ನು ಕೊಟ್ಟರೂ ಸಹ ಅದು ಸಂಪೂರ್ಣವಾಗಿ ನಿವಾರಣೆ ಆಗುವುದಿಲ್ಲ. ನಮ್ಮನೆ ಹಿತ್ತಲಲ್ಲಿ ಒಂದು ಮುಳ್ಳಿನ ಗಿಡ ಉಂಟು. ಮಕ್ಕಳಲ್ಲಿ ಹೋದಾಗ ಅದು ಕಾಲಿಗೆ ಚುಚ್ಚುತ್ತದೆ ಅಂತ ಹೇಳಿ ಅದರ ಟೊಂಗೆಯನ್ನು ನಾವು ಕತ್ತರಿಸಿ ಹಾಕಿದರೆ 15 ದಿವಸ ಹಾಗಿರುತ್ತದೆ. ಅದಾದಮೇಲೆ ಮತ್ತೆ ಪುನಃ ಚಿಗುರುತ್ತದೆ, ಮತ್ತು ಪುನಃ ಎಲ್ಲರಿಗೂ ಸಹ ಮೊದಲಿನ ಉಪದ್ರವವನ್ನೇ ಕೊಡ್ತದೆ. ಹಾಗಾಗಿ ಜಾಣನಾದವನು ಏನು ಮಾಡಬೇಕು, ಅದು ಮುಳ್ಳಿನ ಗಿಡ ಅಂತ ಗೊತ್ತಾದಾಗ ಅದರ ಮೂಲ ಸಹಿತವಾಗಿ, ಬೇರು ಸಹಿತವಾಗಿ ಕಿತ್ತು ಹಾಕಬೇಕು. ಬೇರನ್ನು ಒಳಗಿಟ್ಟು ಮೇಲಿಂದ ಮೇಲೆ ಅದಕ್ಕೆ ಎಷ್ಟೇ ರೀತಿಯಾದಂತಹ ಕರ್ತನವನ್ನು, ಛೇದನವನ್ನು ಮಾಡಿದರೂ ಸಹ ಅದು ಸಂಪೂರ್ಣ ತೊಲಗೋದಿಲ್ಲ. ಹಾಗೆ ಈ ಮುಳ್ಳಿನ ಗಿಡ ಇದ್ದ ಹಾಗೇನೆ ಯಾವುದು ಅಜ್ಞಾನ ಎನ್ನುವಂಥದ್ದು, ಇದನ್ನು ಬೇರು ಸಹಿತ ಕಿತ್ತಾಕಬೇಕು. ಹೀಗೆ ದುಃಖದ ಮೂಲ ಇದು ಅಂತ ಗೊತ್ತಾದ ಮೇಲೆ ಅದನ್ನು ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಗೀತೆ ಹೊರಟಿದ್ದೇ ಇದಕ್ಕೋಸ್ಕರ. ಒಂದು ಸಲ ನಾವು ಮೊದಲನೇ ಅಧ್ಯಾಯಕ್ಕೆ ಸ್ವಲ್ಪ ಇಣಿಕೆ ನೋಡಬೇಕು. ಇವಾಗ ಅರ್ಜುನ ತನ್ನ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಯುದ್ಧ ಭೂಮಿಗೆ ಬಂದಿದ್ದಲ್ಲ, ಜೀವನದಲ್ಲಿ ಬಹಳಷ್ಟು ಸಲ ಯುದ್ಧ ಮಾಡಿದ್ದಾನೆ. ಆದರೆ ಈಗ ಯುದ್ಧ ಭೂಮಿಗೆ ಬಂದಾಗ ಅವನಿಗೆ ಒಂದು ರೀತಿಯ ನೋವು ಪ್ರಾರಂಭ ಆಯಿತು. ಅವನ ಪಕ್ಕದಲ್ಲಿದ್ದವನು ಮನೋವೈದ್ಯನಷ್ಟೇ ಆಗಿರಲಿಲ್ಲ, ಗೀತಾಚಾರ್ಯ ಭವರೋಗ ವೈದ್ಯನೂ ಆದದ್ರಿಂದ ಅವನಿಗೆ ಇವನ ದುಃಖದ ಕಾರಣ ಏನು ಅಂತ ಪತ್ತೆ ಹಚ್ಚೋದು ಕಷ್ಟ ಆಗಲಿಲ್ಲ. ಸಹಜ, ಹಿಂದೆ ಎಷ್ಟೆಲ್ಲ ಯುದ್ಧ ಮಾಡಿದ್ದಾನೆ, ಒಂದು ಯುದ್ಧದಲ್ಲೂ ಅರ್ಜುನನಿಗೆ ಇಂತಹ ನೋವಾಗಲಿಲ್ಲ, ಇಂಥ ಶೋಕ ಅವನಿಗೆ ಉಮ್ಮಳಿಸಿ ಬರಲಿಲ್ಲ, ಮೋಹ ಬರಲಿಲ್ಲ. ಆದರೆ ಇವತ್ತು ಶೋಕ ಮೋಹಗಳು ಅವನನ್ನು ಕಾಡ್ತಾ ಇವೆ. ಇದಕ್ಕೆ ಏನು ಕಾರಣ? ಇವರೆಲ್ಲರೂ ನನ್ನವರು ನನ್ನವರು ಅಂತ ಹೇಳ್ತಾನೆ ಅರ್ಜುನ. ನನ್ನವರು ಅಂತ ನಾವು ಯಾವಾಗ ಹೇಳೋದಕ್ಕೆ ಸಾಧ್ಯ? ಮೊದಲು ನಾನು ಅನ್ನೋದ ತಿಳುವಳಿಕೆ ಇದ್ದರೆ ಮಾತ್ರ ಇವರೆಲ್ಲ ನನ್ನವರು ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಇವರು ಕೃಷ್ಣಪ್ಪನವರ ಮಗ ಅಂತ ನಾವು ಪರಿಚಯ ಮಾಡಿಸ್ಬೇಕಿದ್ರೆ ಆ ಕೃಷ್ಣಪ್ಪನವರು ಮೊದಲು ಗೊತ್ತಿರಬೇಕು ತಾನೆ ನಮಗೆ. ಹಾಗಿಲ್ಲದಿದ್ದರೆ ಅವ್ರ ಮಗನ ಪರಿಚಯ ಹೇಗಾಗ್ತದೆ ನಮಗೆ? ಹಾಗೆ ಮೊದಲು ನಾನು ಅನ್ನೋದರ ನಿಜವಾದ ಸ್ವರೂಪ ಗೊತ್ತಿದ್ದರೆ ಆಗ ನನ್ನವರು ಅನ್ನೋದಕ್ಕೆ ಅರ್ಥ ಉಂಟು. ನಾನು ಅನ್ನೋದೇ ಗೊತ್ತಿಲ್ಲದೆ ಇದ್ಮೇಲೆ ನನ್ನವರು ಅಂತ ಹೇಳಿದ್ರೆ ಬೆಲೆ ಇಲ್ಲ. ಇದು ಕೃಷ್ಣನಿಗೆ ಗೊತ್ತಾಯಿತು. ಹಾಗಾಗಿ ಇವನಿಗೆ ಯಥಾರ್ಥವನ್ನು ತಿಳಿಸಿಕೊಡಬೇಕು ಅಂಥೇಳಿ ಸುದೀರ್ಘವಾಗಿ ಆ ಶೋಕ ಮೋಹವನ್ನು ಹೋಗಲಾಡಿಸೋದಕ್ಕೋಸ್ಕರ ತತ್ವೋಪದೇಶವನ್ನು ಮಾಡಿದ. ಯಾಕೆಂದರೆ ಶೋಕ ಮೋಹಗಳ ನಿವಾರಣೆಗೆ ಯಾವ ಫಿಸಿಷಿಯನ್ನೂ ಸಹ ಔಷಧವನ್ನು ಕೊಡಲಾರರು. ಅದಕ್ಕಿರುವಂಥದ್ದು ಏಕೈಕ ಉಪಾಯ ಅಂದರೆ ಅಧ್ಯಾತ್ಮ ಉಪದೇಶ ಮಾತ್ರ. ಹಾಗಾಗಿ ಕೃಷ್ಣ ಅರ್ಜುನನ ಈ ದುಃಖದ ಮೂಲ ಏನು ಅಂತ ಪತ್ತೆ ಹಚ್ಚಿದ. ಅದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಅಂಥೇಳಿ ಸುದೀರ್ಘವಾಗಿ ಈ ತತ್ವವನ್ನು ಉಪದೇಶ ಮಾಡಿದ. ತತ್ವ ಅಂದರೆ ಜಗತ್ತಿನ ಮೂಲ ಕಾರಣವಾದ ಪರಬ್ರಹ್ಮ ವಸ್ತು ಅಂತ, ಅದರ ನಿಜವಾದ ಸ್ವರೂಪ ಏನು ಅಂತ ತಿಳಿಸಿಕೊಟ್ಟ. ಅರ್ಜುನನಿಗೆ ಅಜ್ಞಾನ ನಿವೃತ್ತಿ ಆಯಿತು ಅಂತ ಗೀತೆಯ ಫಲಶ್ರುತಿಯಲ್ಲಿ ನಾವು ಕೊನೆಗೆ ನೋಡ್ತೇವೆ. ಕೊನೆಗೆ ಅವನೇ ಹೇಳ್ತಾನೆ, ನಷ್ಟೋ ಮೋಹ ಅಂತ, ನನ್ನ ಮೋಹ ಅಡಗಿತು ಕೃಷ್ಣ ಅಂತಾನೆ. ಹಾಗಾಗಿ ಕರಿಷ್ಯೆ ವಚನಂತವ, ನೀನು ಹೇಳಿದಾಗ ನಾನು ಮಾಡ್ತೇನೆ ಅಂತ. ಹೀಗೆ ಈ ಅಜ್ಞಾನ ಅನ್ನೋದುಂಟಲ್ಲ, ಅದು ತುಂಬ ಅನರ್ಥಕಾರಿ. ಆ ಅಜ್ಞಾನ ಹೋಗೋದಕ್ಕೆ ಅಂಥೇಳಿ ನೀವು ಎಷ್ಟೇ ಜಪ ತಪ ಪೂಜೆ ಪುನಸ್ಕಾರ ದಾನ ಧರ್ಮ ಏನನ್ನಾದರೂ ಮಾಡಿ ಅದು ಹೋಗೋದಿಲ್ಲ. ಭಗವತ್ಪಾದರು ಮೋಹಮುದ್ರದಲ್ಲಿ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ.
ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನಂ ಅಥವಾ ದಾನಂ. ಗಂಗೆಗೆ ಹೋಗ್ತಾರೆ, ಸಮುದ್ರಕ್ಕೆ ಹೋಗ್ತಾರೆ, ಮತ್ತು ವ್ರತವನ್ನು ಆಚರಣೆ ಮಾಡ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾರೆ, ದಾನ ಮಾಡ್ತಾರೆ. ಆದರೆ ಏನಂತೆ, ಜ್ಞಾನವಿಹೀನ ಸರ್ವಮತೇನ ಮುಕ್ತಿಂ ನ ಭಜತಿ ಜನ್ಮಶತೇನ. ಹಾಗಾಗಿ ಈ ಅಜ್ಞಾನ ನಿವೃತ್ತಿಗೆ ಆಗಬೇಕು ಅಂದರೆ ಈ ಯಾವುದೇ ಪೂಜೆ ಪುನಸ್ಕಾರಗಳಿಂದ ಅದು ಆಗೋದಿಲ್ಲ. ಅಷ್ಟೇ ಅಲ್ಲ, ಒಂದು ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಒಂದು ಕೋಣೆ ಇದೆ. ಆ ಕೋಣೆಯಲ್ಲಿ ಕತ್ತಲು ತುಂಬಿಕೊಂಡಿದೆ. ಯಾರೋ ಹೇಳಿದರು ಆ ಕತ್ತಲ ನಿವಾರಣೆಗೋಸ್ಕರ ಒಂದು ಪೂಜೆ ಮಾಡಿಸ್ಬಿಡಿ ಅಂತ. ಅವರು ಹೇಳಿದರು ಅಂಥೇಳಿ ನಾವು ಸಹ ಈಚೆ ಕಡೆ ಕುಳಿತು ಪದ್ಮಾಸನ ಹಾಕಿ ಕತ್ತಲು ನಿವಾರಣೆ ಆಗಲಿ ಎನ್ನುವಂಥದ್ದೇ ಒಂದು ಜಪ. ಈ ಜಪವನ್ನು ಅಕ್ಷರಕ್ಕೆ ಲಕ್ಷ ಜಪ ಮಾಡಿದರೆ ಕೋಣೆಯಲ್ಲಿ ಕವಿದಂಥ ಕತ್ತಲು ನಿವಾರಣೆ ಆಗ್ತದೆಯಾ? ಇಲ್ಲ. ಆಯಿತು, ಈ ರೀತಿಯಾಗಿ ಜಪ ಮಾಡಿದ್ರಿಂದ ನಿವಾರಣೆ ಆಗೋದಿಲ್ಲ, ಬಿಟ್ಬಿಡಿ. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಮಚ್ಚಿದೆ, ಆ ಮಚ್ಚನ್ನು ತೆಗೆದುಕೊಂಡು ಹೋಗಿ ಆ ಕತ್ತಲನ್ನೆಲ್ಲ ಕೊಚ್ಚಿ ಕೊಚ್ಚಿ ಹಾಕಿಬಿಡೋಣವಾ, ನಿವಾರಣೆ ಆಗತ್ತಾ? ಇಲ್ಲ, ಅದರಿಂದಲೂ ಆಗೋದಿಲ್ಲ. ಹಾಗಿದ್ರೆ ದೊಡ್ಡ ಬುಟ್ಟಿ ಇದೆ ನಮ್ಮ ಮನೆಯಲ್ಲಿ, ಆ ಬುಟ್ಟಿಯನ್ನು ತೆಗೆದುಕೊಂಡು ಹೋಗಿ ತುಂಬಿ ತುಂಬಿ ಆಚೆ ಚೆಲ್ಲಿಬಿಡೋಣವಾ ಕತ್ತಲನ್ನು, ಹೋಗತ್ತಾ? ಆದರೂ ಹೋಗೋದಿಲ್ಲ. ಹಾಗಿದ್ರೆ ಯಾವುದರಿಂದಲೂ ಅದು ಹೋಗೋದಿಲ್ಲ. ಆ ಕೋಣೆಯಲ್ಲಿ ಕವಿದಂಥ ಕತ್ತಲನ್ನು ಹೋಗಲಾಡಿಸಬೇಕು ಅಂದರೆ ಮಾಡಬೇಕಾದ್ದು ಒಂದೇ ಒಂದು, ಏನು ಅಂದರೆ ದೀಪಾರಾಧನೆ. ಯಾವ ದೀಪಾರಾಧನೆ? ಗೀತೆ ಎನ್ನುವಂಥ ದೀಪಾರಾಧನೆ ಮಾಡಬೇಕು ಅಂತ. ಅಂದರೆ ಈ ಗೀತೆಯ ಜ್ಯೋತಿಯನ್ನು ನಾವು ಬೆಳಗಿದಾಗ ಈ ಹೃದಯ ಎನ್ನುವಂಥ ಕೋಣೆಯಲ್ಲಿ ಕವಿದಂಥ ಜನ್ಮ ಜನ್ಮಾಂತರದಿಂದ ಕುಳಿತಂಥ ಕತ್ತಲು ನಿವಾರಣೆ ಆಗಿಬಿಡ್ತದೆ. ಹೊರತು ಅದರ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಪರಿಹಾರ ಅದಕ್ಕಿಲ್ಲ ಅಂತ. ಅಷ್ಟಾದ ಮೇಲೆ ಮತ್ತೆ ಪುನಃ ಈ ಭೂಮಿರಾಪು ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಶ್ಲೋಕವನ್ನು ನಾವು ನೋಡಬೇಕು. ಅದಕ್ಕೂ ಮುನ್ನ ಒಂದು ವಿಷಯ, ಪರಮಾತ್ಮ ಅಖಂಡ ಸ್ವರೂಪ ಅಂದರೆ ಅವನು ಎಲ್ಲ ಕಡೆಗೂ ಇದ್ದಾನೆ ಅಂತ. ಪರಮಾತ್ಮ ಅಂದರೂ ಒಂದೇ, ಬ್ರಹ್ಮವಸ್ತು ಅಂದ್ರೂ ಸಹ ಒಂದೇ. ಮತ್ತು ಆತ ಅದ್ವಿತೀಯ. ಈ ಅನುಭವ ನಮಗೆ ಬರಬೇಕು, ಆದರೆ ಅನುಭವಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದರೆ ಪರಮಾತ್ಮನಿಗಿಂತ ಭಿನ್ನವಾಗಿ ತೋರ್ತಾ ಇರುವಂತಹ ಈ ಪ್ರಪಂಚದ ಪ್ರತೀತಿಯೇ ಅದಕ್ಕೆ ಕಾರಣ. ಪ್ರತೀತಿ ಅಂದರೆ ತೋರುವುದು ಅಂತ. ಹಾಗಾಗಿ ಏನಾಗುತ್ತೆ ಕೇಳಿದರೆ, ನಮಗೆ ಪ್ರತಿಯೊಂದು ವಸ್ತುವು ಸಹ ಬೇರೆ 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 ಅಂತ ಅನುಭವಕ್ಕೆ ಬಂದು, ಆ ಎಲ್ಲವುದು ಬೇರೆ ಬೇರೆ ಅಂತ ಅನುಭವಕ್ಕೆ ಬರೋದಕ್ಕೆ ಯಾವುದು ಮೂಲ ಕಾರಣ ಉಂಟೋ ಅದನ್ನು ನಾವು ಗುರುತಿಸೋದಿಲ್ಲ. ಹಾಗಾಗಿ ಗೀತೆ ಹೇಳುತ್ತೆ, ನೀನು ಮೂಲವನ್ನು ನೋಡು ಅಂತ. ಹೇಗೆ ಅಂದರೆ ಒಂದು ದೃಷ್ಟಾಂತ ಕೊಡ್ತೇನೆ, ಒಂದು ಉದಾಹರಣೆ ಕೊಡ್ತೇನೆ. ಇಲ್ಲಿ ಏನಿದೆ ಅಂತ ಕೇಳಿದರೆ ನೀವೆಲ್ಲರೂ ಹೇಳ್ತೀರಿ, ಇಲ್ಲಿ ಚೇರುಗಳಿವೆ, ಮತ್ತು ಅದರ ಮೇಲೆ ನಾವೆಲ್ಲ ಕುಳಿತಿದ್ದೇವೆ, ಇಲ್ಲಿ ಮೈಕ್ ಇದೆ, ಇಲ್ಲಿ ಟೇಬಲ್ ಇದೆ, ಗ್ಲಾಸ್ ಇದೆ, ನೀರಿದೆ, ಮತ್ತು ಪುನಃ ಪುಸ್ತಕ ಇದೆ, ಎಲ್ಲ ಹೇಳ್ತೇವೆ ನಾವು. ಆದರೆ ಇಲ್ಲಿ ಮೂಲತಃ ಯಾವುದು ಇದೆಯೋ ಅದನ್ನು ನಾವು ಹೇಳುವುದಿಲ್ಲ. ಯಾವುದು ಹಾಗಿದ್ರೆ? ಇವೆಲ್ಲವೂ ಇದೆ ಅಂತ ಗೊತ್ತಾಗುವುದು ನಮಗೆ ಯಾವುದರಿಂದಲೋ ಅದನ್ನೇ ಇದೆ ಅಂತ ಹೇಳೋದಕ್ಕೆ ನಾವು ಮರೀತೇವೆ. ಇವೆಲ್ಲವೂ ಇದೆ ಅಂತ ನಮಗೆ ಗೊತ್ತಾಗುವುದು ಯಾವುದರಿಂದ ಅಂದರೆ ಈ ಬೆಳಕಿನಿಂದ. ಹಾಗಾಗಿ ಬೆಳಕು ಇದೆ ಅನ್ನೋದನ್ನು ನಾವು ಯಾರೂ ಸಹ ಗುರುತಿಸೋದಿಲ್ಲ. ಹಾಗಾಗಿ ಈ ಪ್ರಪಂಚದ ಎಲ್ಲ ಬಿಡಿ ಬಿಡಿ ಬಿಡಿಯಾದಂಥ ವಸ್ತುಗಳು ನಮಗೆ ಅನುಭವಕ್ಕೆ ಬರಬೇಕು ಅಂತಾದರೆ ಇದರ ಹಿಂದೆ ಅಖಂಡವಾದಂಥ ಒಂದು ಚೈತನ್ಯ ಉಂಟು. ಅದರಿಂದಾಗಿ ಇವೆಲ್ಲವೂ ಸಹ ನಮಗೆ ಅನುಭವಕ್ಕೆ ಬರ್ತೇವೆ. ಅಂದರೆ ಭಾಸಕವಾದ ಆ ವಸ್ತುವನ್ನು ನಾವು ಮರಿತೇವೆ, ಭಾಸ್ಯವಾದಂಥ ಈ ವಸ್ತುಗಳನ್ನೇ ನೋಡ್ತಾ 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 ಹೋಗ್ತಾ ಇರ್ತೇವೆ. ಹಾಗಾಗಿ
ಗೀತಾಚಾರ್ಯ ಹೇಳ್ತಾನೆ, ನೀನು ಆ ಮೂಲ ವಸ್ತುವನ್ನು ನೋಡಬೇಕು. ಆ ಮೂಲ ವಸ್ತುವನ್ನು ನೋಡೋದಕ್ಕೋಸ್ಕರ ನನ್ನ ಜಡವಾದಂಥ ಪ್ರಕೃತಿಯನ್ನು ಸಹ ನೀನು ಮೊದಲು ತಿಳ್ಕೊಳ್ಬೇಕು. ಪ್ರಪಂಚ ಅಂದರೆ ಏನು? ಜಡ ಮತ್ತು ಚೇತನಗಳ ಅದು ಸಂಗಮ ಸ್ಥಾನ. ಅಂದರೆ ಈ ಜಡಚೇತನಗಳ ವಿಭಾಗ ನಾವು ಹೇಗೆ ಮಾಡಿಕೊಂಡಿದ್ದೇವೆ ಅಂದರೆ, ಎಲ್ಲೆಲ್ಲಿ ಆತ್ಮವಸ್ತು ಉಂಟೋ ಅದೆಲ್ಲ ಜಡ, ಎಲ್ಲಿ ಆತ್ಮವಸ್ತು ಇಲ್ಲವೋ ಎಲ್ಲಿ ಆತ್ಮವಸ್ತು ಉಂಟೋ ಅದೆಲ್ಲ ಚೇತನ, ಎಲ್ಲಿ ಆತ್ಮವಸ್ತು ಇಲ್ಲವೋ ಅದೆಲ್ಲವುದು ಜಡ. ಹೀಗೆ ನಾವು ಅಂದ್ಕೊಂಡಿದ್ದೇವೆ. ವಾಸ್ತವಿಕವಾಗಿ ನೋಡಿದರೆ ಹೀಗೆ ವ್ಯವಹಾರ ಮಾಡುವುದೇ ತಪ್ಪು. ಯಾಕೆ ಅಂದರೆ ಆತ್ಮವಸ್ತು ಅನ್ನೋದು ಇಲ್ಲದೇ ಇರುವ ಸ್ಥಳವೇ ಇಲ್ಲ. ಈ ಮಾತನ್ನು ಹೇಳಿದಾಗ ನಿಮ್ಮೊಂದು ಸಂಶಯ ಬರಬಹುದು. ಇದು ವೇದಾಂತದ ಅತ್ಯಂತ ಎತ್ತರದ ಮಾತು. ಆತ್ಮವಸ್ತು ಅನ್ನೋದು ಇಲ್ಲದೇ ಇರುವ ಸ್ಥಳವೇ ಇಲ್ಲ, ಅದು ಎಲ್ಲ ಕಡೆಗೂ ಇದೆ. ಸಾಮಾನ್ಯವಾಗಿ ನಾವು ಹೇಳ್ತೇವೆ ಏನು ಅಂದರೆ, ಎಲ್ಲಿ ಚಲನೆ ಉಂಟು ಅಲ್ಲಿ ಆತ್ಮವಸ್ತು ಉಂಟು. ಈಗ ಈ ಟೇಬಲ್ಲು ಜಡ, ಇಲ್ಲಿ ಆತ್ಮ ಇಲ್ಲ ಅಂತ. ಆದರೆ ಇದನ್ನು ವೇದಾಂತ ಒಪ್ಪುವುದಿಲ್ಲ. ಅದು ಎಲ್ಲ ಕಡೆಗೂ ಇದೆ ಅಂತ ಆದಮೇಲೆ, ಸರ್ವವ್ಯಾಪಕ ಅಂತ ಆದಮೇಲೆ ಇಲ್ಲೂ ಇರಲೇಬೇಕು. ಅಷ್ಟೇ ಅಲ್ಲ, ಮೃತ ಶರೀರದಲ್ಲೂ ಸಹ ಆತ್ಮ ಇದೆ. ಇನ್ನೂ ಮುಂದುವರೆದು ಹೋಗಿ ಹೇಳಬೇಕು ಅಂತಾಳೆ. ಹಾಗಿದ್ದರೆ ನಮಗೆ ಯಾಕೆ ಅನುಭವಕ್ಕೆ ಬರುವುದಿಲ್ಲ ಪ್ರಶ್ನೆ. ಅದನ್ನೇ ಗೀತೆ ಹೇಳುತ್ತೆ ಇಲ್ಲಿ. ಆ ಮೂರನ್ನು ಹೇಳಿದ್ನಲ್ಲ ಕೃಷ್ಣ, ಮನಸ್ಸು, ಬುದ್ಧಿ, ಅಹಂಕಾರ ಅಂತ. ಅದನ್ನು ಅಂತಃಕರಣ ಅಂತ ನಾನು ಹೇಳಿದೆ. ಎಲ್ಲಿ ಅಂತಃಕರಣ ಇರ್ತದೆಯೋ ಆ ಅಂತಃಕರಣಕ್ಕೆ ಆತ್ಮವಸ್ತುವನ್ನು ಗ್ರಹಿಸುವ ಶಕ್ತಿ ಉಂಟು. ಎಲ್ಲಿ ಅಂತಃಕರಣ ಇರುವುದಿಲ್ಲವೋ ಅಥವಾ ಇದ್ರೂ ಸಹ ಸೂಕ್ಷ್ಮವಾಗಿ ಇರುತ್ತದೆಯೋ ಅಲ್ಲಿ ಆತ್ಮವಸ್ತು ಪ್ರಕಟ ಆಗುವುದಿಲ್ಲ. ಹಾಗಾಗಿ ಆತ್ಮವಸ್ತು ಎಲ್ಲ ಕಡೆಗೂ ಉಂಟು. ಅದನ್ನು ಹಿಡಿದು ತೋರಿಸುವಂಥ ಸಾಧನಗಳು ಎಲ್ಲಿರೋದಿಲ್ಲೋ ಅಲ್ಲಿ ಪ್ರಕಟ ಆಗೋದಿಲ್ಲ ಅಷ್ಟೇ. ಹಾಗೆಯೇ ಮೃತ ಶರೀರದಲ್ಲಿ ಯಾಕಿಲ್ಲ ಅಂತಂದರೆ ಅಲ್ಲೂ ಉಂಟು. ಆದರೆ ಅದನ್ನು ಹಿಡಿದು ತೋರಿಸುವಂಥ ಮನಸ್ಸು, ಯಾಕೆ ಮನಸ್ಸು ಎನ್ನುವಂಥದ್ದು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟ ಅವಯವ, ಅದು ಈಗಾಗಲೇ ಬಿಟ್ಟು ಮೇಲಕ್ಕೆ ಹೋಗಿ ಆಗಿದೆ. ಹಾಗಾಗಿ ಅಲ್ಲೂ ಸಹ ಇದ್ರೂ ಸಹ ಅನುಭವಕ್ಕೆ ಬರುವುದಿಲ್ಲ. ಆದ್ದರಿಂದ ಆತ್ಮವಸ್ತು ಎನ್ನುವಂಥದ್ದು ಎಲ್ಲ ಕಡೆಗೂ ಇದ್ರೂ ಸಹ ಅದು ಈ ಜಡವಾದ ವಸ್ತುಗಳಲ್ಲಿ ಅಂತಃಕರಣ ಇಲ್ಲದೇ ಇದ್ದದ್ರಿಂದ ನಮಗೆ ಅನುಭವಕ್ಕೆ ಬರುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಜೀವಂತ ಶರೀರದಲ್ಲಿ ಮಾತ್ರ ಅದು ನಮಗೆ ಹೆಚ್ಚು ಅನುಭವಕ್ಕೆ ಬರ್ತದೆ. ಯಾಕೆಂದರೆ ಅಂತಃಕರಣ ಎನ್ನುವಂಥದ್ದು ಇರ್ತದೆ. ಆದ್ದರಿಂದ ಹಾಗಾಗಿ ಒಂದು ನಮಗೆ ಸ್ಪಷ್ಟ ಗೊತ್ತಿರಬೇಕು, ಆತ್ಮವಸ್ತುವಿನ ಅನುಭವ ಬರುವಂಥ ಏಕೈಕ ತಾಣ, ಏಕೈಕ ಒಂದು ಭಾಗ ಅಂತಾದರೆ ಅಂತಃಕರಣ, ಮನಸ್ಸು, ಬುದ್ಧಿ, ಅಹಂಕಾರ. ಇಷ್ಟು. ಅಷ್ಟು ಹಿನ್ನೆಲೆಯಲ್ಲಿ ಅಪರಾಪ್ರಕೃತಿ. ಅಪರಾಪ್ರಕೃತಿ ಅಂದರೆ ಉತ್ತಮ ಅಲ್ಲದೇ ಇರುವುದು ಅಂತ ಅರ್ಥ. ನೀಚವಾದ ಪ್ರಕೃತಿ ಅಂದರೆ ಜಡವಾದಂತಹ ಪ್ರಕೃತಿ ಅಂತ ಅದಕ್ಕೆ ಅರ್ಥ. ಯಾಕೆ ಅಂದರೆ ಇದು ನಿಕೃಷ್ಟವಾದದ್ದು. ನಿಕೃಷ್ಟವಾದದ್ದು ಯಾಕೆ ಅಂದರೆ ಇವುಗಳಲ್ಲಿ ಅಂತಃಕರಣ ಇಲ್ಲ, ಒಂದು. ಮತ್ತು ಇವೆಲ್ಲವೂ ಸಹ ಪರಿಚ್ಛಿನ್ನವಾದವುಗಳು, ಎರಡು. ಮತ್ತು ಇವು ಜೀವಾತ್ಮನಿಗೆ ಬಂಧನವನ್ನು ತಂದು ಒಡ್ಡುವಂಥವುಗಳು. ಈ ಮೂರು ಕಾರಣಗಳಿಂದ ಗೀತಾಚಾರ್ಯ ಈ 8 ಅಪರಾಪ್ರಕೃತಿ ಅಂತ ಕರೆದಿದ್ದಾರೆ. ಯಾವ್ಯಾವುದು ಹಾಗೆ ಅಪರಾಪ್ರಕೃತಿ ಅಂದರೆ, ಈಗ ನಾನು ಹೇಳಿದೆ, ಭೂಮಿ ಮತ್ತು ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಇನ್ನೊಮ್ಮೆ ಮನಸ್ಸಿಗೆ ತಂದ್ಕೊಳ್ಳಿ. ಇಲ್ಲಿ ಗೀತಾಚಾರ್ಯ ಮೂಲದಲ್ಲಿ ಹೇಳಿದ್ದಾನೆ, ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಯಾವುದಂತ ತಿಳ್ಕೊಂಡ್ರೆ ಮತ್ತೆ ಪುನಃ ತಿಳಿಯಬೇಕಾದದ್ದು ಇಲ್ಲ ಅಂತ. ಹಾಗಾಗಿ ಆ ತಿಳಿಯಬೇಕಾದಂಥ ವಸ್ತುಗಳಲ್ಲಿ ಈ 8 ಸಹ ಒಂದು ಗುಂಪು. ಯಾಕೆಂದರೆ ಇವು ಪರಮಾತ್ಮನ ಜಡವಾದಂತಹ ದೇಹ. ಇದನ್ನು ಉಪನಿಷತ್ತು ಹೇಳುತ್ತೆ. ಅಸ್ಯ ನಮ್ಮ ವೇದಾಂತ ಗ್ರಂಥಗಳು ಹೇಳ್ತವೆ, ಅಸ್ಯ ದ್ವೈತೇಂದ್ರಜಾಲಸ್ಯ ಯದುಪಾದಾನಂ ಕಾರಣಂ ಅಜ್ಞಾನಂ
ತದುಪಾಶ್ರಿತ್ಯ ಬ್ರಹ್ಮ ಕಾರಣ ಮುಚ್ಯತೆ. ಅಂದರೆ ಇವುಗಳನ್ನಿಟ್ಕೊಂಡೇ ಬ್ರಹ್ಮವಸ್ತು ಪ್ರಪಂಚಕ್ಕೆ ಕಾರಣ ಅಂತ ವೇದಾಂತ ಹೇಳುತ್ತೆ. ಸಾಂಖ್ಯರು ಅಂತ ನಮ್ಮಲ್ಲಿ ಒಂದು ಗುಂಪಿನವರಿದ್ದಾರೆ. ಅವರು ಈ ಪ್ರಕೃತಿಯನ್ನು ಸ್ವತಂತ್ರವಾದದ್ದು ಅಂತ ಅದನ್ನು ಕರೀತಾರೆ. ಆದರೆ ಗೀತಾಚಾರ್ಯ ಈ ಜಡವಾದ ಪ್ರಕೃತಿ ಸ್ವತಂತ್ರ ಅಂತ ಹೇಳೋದಿಲ್ಲ. ಅಲ್ಲೇ ಶ್ಲೋಕದಲ್ಲಿ ಬರುತ್ತೆ ನೋಡಿ, ಮೇ ಪ್ರಕೃತಿ ಅಂತಾನೆ ಅವನು. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಂ ಮೇ ಪ್ರಕೃತಿ ಅಂತ. ಅಂದರೆ ಈ ಪ್ರಕೃತಿ ಅಂದರೆ ಇದು ನನ್ನದು ಅಂತ. ನನ್ನದು ಅಂತ ಹೇಳಿದ್ರಿಂದಲೇ ಗೊತ್ತಾಗುತ್ತೆ ಇದು ಭಗವಂತನಿಗೆ ಅಂದರೆ ಪರಮಾತ್ಮನಿಗೆ ಅಧೀನ, ಇದು ಸ್ವತಂತ್ರವಾದದ್ದಲ್ಲ, ಇದು ಪರಾಧೀನವಾದಂಥದ್ದು ಅಂತ. ಇಷ್ಟು ಆದ ಮೇಲೆ ಮತ್ತೆ ಈ ಪಂಚಭೂತಗಳನ್ನು ನಾವು ನೋಡಿದ್ವಿ. ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ ಮೂರು. ಇವು ಈ ಪಂಚಭೂತಗಳು ಅಂತ ಹೇಳುವಾಗ ಇಲ್ಲಿ ನಾವು ಒಂದನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಪೃಥಿವೀ ಅಂದ ತಕ್ಷಣ ಪೃಥಿವಿಗೆ ಒಂದು ತನ್ಮಾತ್ರೆ ಅನ್ನೋದುಂಟು. ಅಂದರೆ ಪೃಥಿವಿ, ಭೂಮಿ ತನ್ಮಾತ್ರೆ ಏನು ಅಂದರೆ ಪೃಥಿವಿ ಎನ್ನುವಂತಹ ಒಂದು ತನ್ಮಾತ್ರೆ, ಅದೇ ವಾಸನೆ. ಅದೇ ಬೆಳೆದು ನಿಂತಾಗ ಸ್ಥೂಲವಾಯಿತು ಅಂತ. ಅದನ್ನು ಗೀತಾಚಾರ್ಯ ತನ್ನ ಮಾತಿನಲ್ಲಿ ಹೇಳ್ತಾನೆ, ಭಿನ್ನ ಪ್ರಕೃತಿ ಅಷ್ಟಧ ಅಂತ. ಅಂದರೆ ಈಗ ನಮಗೇನು ಸ್ಥೂಲವಾದಂಥ ಭೂಮಿ ಕಾಣುತ್ತಲ್ಲ, ಇದಿಷ್ಟೇ ಅಲ್ಲ, ಅದರ ಮೂಲ ಶಕ್ತಿ ಇರುವುದು ಎಲ್ಲಿ ಕೇಳಿದರೆ ವಾಸನೆಯಲ್ಲಿ. ಮಣ್ಣಿನ ಸ್ವಭಾವವೇ ವಾಸನೆ. ಆ ಪೃಥಿವಿ ಎನ್ನುವಂಥ ತನ್ಮಾತ್ರೆಯಿಂದ ಕೂಡಿದ್ದು ಭೂಮಿ, ಇದು ಮೊದಲನೇದು. ಅದಾದ ಮೇಲೆ ಭೂಮಿ ಆಪಹ, ನೀರು ಅಂದ ತಕ್ಷಣ ನೀರಿನ ತನ್ಮಾತ್ರೆ ಯಾವುದು ಅಂದರೆ ರಸ. ರಸ ತನ್ಮಾತ್ರೆಯಿಂದ ಕೂಡಿದಂತಹ ನೀರು. ಅದಾದ ಮೇಲೆ ಅನಲಹ, ಬೆಂಕಿ. ಬೆಂಕಿಯ ತನ್ಮಾತ್ರೆ ಯಾವುದು ಅಂದರೆ ರೂಪ. ರೂಪ ಎನ್ನುವಂಥ ತನ್ಮಾತ್ರೆಯಿಂದ ಕೂಡಿದಂತಹ ಬೆಂಕಿ. ಮತ್ತು ಅದಾದಮೇಲೆ ವಾಯು. ವಾಯುವಿನ ತನ್ಮಾತ್ರೆ ಸ್ಪರ್ಶ. ಸ್ಪರ್ಶದಿಂದ ಕೂಡಿದಂಥ ತನ್ಮಾತ್ರೆ ಅಲ್ಲ ವಾಯು. ಮತ್ತು ಮುಂದಿನದು ಯಾವುದು ಅಂದರೆ ಆಕಾಶ. ಆಕಾಶ ತನ್ಮಾತ್ರೆ ಶಬ್ದ. ಏಕೆಂದರೆ ಶಬ್ದಗಳೆಲ್ಲ ಇರುವುದೆಲ್ಲಿ? ಆಕಾಶದಲ್ಲಿ. ಈ 5 ಇವು ಸ್ಥೂಲವಾದವುಗಳು. ಮತ್ತು ಮುಂದಿನದ 3 ಏನಿದ್ದಾವಲ್ಲ, ಮನಸ್ಸು, ಬುದ್ಧಿ, ಅಹಂಕಾರ, ಇವು ಸೂಕ್ಷ್ಮವಾದಂತಹ ದೇಹಕ್ಕೆ ಸಂಬಂಧಪಟ್ಟವುಗಳು. ಆ ಸೂಕ್ಷ್ಮವಾದ ದೇಹಕ್ಕೆ ಸಂಬಂಧಪಟ್ಟವುಗಳು ಅಂದಾಗ ಇದಕ್ಕೂ ಸಹ ಒಂದೊಂದು ತನ್ಮಾತ್ರೆಗಳಿವೆ. ಮಹತ್ತತ್ವ ಎನ್ನುವಂಥದ್ದು ಬುದ್ಧಿಗೆ ತನ್ಮಾತ್ರೆ ಅಂತ. ಹೀಗೆ ಒಂದೊಂದನ್ನು ಗೀತಾಚಾರ್ಯ ಹೇಳಿದ್ದನ್ನು ವ್ಯಾಖ್ಯಾನಕಾರರು ಸೂಕ್ಷ್ಮವಾಗಿ ಹೋಗ್ತಾರೆ. ಈ 8 ಏನಿದ್ದಾವಲ್ಲ, ಈ ಪ್ರಕೃತಿಯಿಂದಲೇ ಎಲ್ಲವೂ ಆಗ್ತಾ ಇರ್ತದೆ. ಇದರ ಹಿಂದೆ ನಾನು ಇದ್ದೇನೆ ಅಂತ. ಇದರ ಹಿಂದೆ ನಾನಿದ್ದೇನೆ, ಇರುವವನು ಒಬ್ಬನೇ, ಆದರೆ ಮಾಡುವುದೆಲ್ಲ ಬೇರೆ 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 ಕೆಲಸಗಳನ್ನು. ಒಂದೇ, ಆದರೆ ಕಾಣುವುದೆಲ್ಲ ಬೇರೆ 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 ಬೇರೆ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಚಿತ್ರಕಾರ, ಕಲಾಕಾರ ಇದ್ದಾನೆ. ಅವನ ಹತ್ರ ಇರುವುದು ಒಂದೇ ಪೆನ್ಸಿಲ್, ಒಂದೇ KG ಕಾರ್ಡ್ಬೋರ್ಡ್. ಅದರೊಳಗೆ ಆತ ಒಂದು ಕಡೆಗೆ ಪರ್ವತವನ್ನು ಬಿಡಿಸ್ತಾನೆ, ಇನ್ನೊಂದು ಕಡೆಗೆ ನದಿ ಬಿಡಿಸ್ತಾನೆ, ಇನ್ನೊಂದು ಕಡೆಗೆ ಪ್ರಾಣಿ ಸಮುದಾಯ ಬಿಡಿಸ್ತಾನೆ, ಇನ್ನೊಂದು ಕಡೆಗೆ ರಾಕ್ಷಸರನ್ನು ಬಿಡಿಸ್ತಾನೆ, ಏನೇನೋ ಬಿಡಿಸ್ತಾ ಇರ್ತಾನೆ ಹೀಗೆ ಅಂತ. ಆದರೆ ಈ ಎಲ್ಲ ಬೇರೆ ಬೇರೆ ಚಿತ್ರವನ್ನು ಬರೆಯೋದಕ್ಕೆ ಆ ಚಿತ್ರಕಾರವ ಬಳಸಿದ್ದು ಒಂದೇ ಒಂದು ಪೆನ್ಸಿಲನ್ನು. ಆಧಾರವಾಗಿ ಇಟ್ಟುಕೊಂಡ ಪೇಪರೂ ಸಹ ಒಂದೇ, ಬರೆದವನೂ ಸಹ ಒಬ್ಬನೇ. ಆದರೆ ಅಲ್ಲಿರುವಂಥ ಒಂದೊಂದು ಚಿತ್ರವೂ ಸಹ ಏನಾಗಿದೆ? ಬೇರೆ ಬೇರೆಯಾಗಿ ಇದೆ. ನೀವು ಈಗ ಆ ಚಿತ್ರವನ್ನೇ ನೋಡ್ತಾ ನೋಡ್ತಾ ಹೋದಾಗ ಅದರ ಹಿಂದಿರುವ ಪೇಪರು ನಮ್ಮ ಗಮನಕ್ಕೆ ಬರೋದಿಲ್ಲ, ಅಂದರೆ ನಾವು ಊಹೆ ಮಾಡೋದಿಲ್ಲ. ಇದರ ಹಿಂದಿರುವುದು ಒಂದೇ ಪೆನ್ಸಿಲ್ಲು ಅನ್ನೋದು ನಾವು ವಿಚಾರ ಮಾಡೋದಿಲ್ಲ.
ಒಬ್ಬನೇ ಚಿತ್ರಕಾರ ಮಾಡಿದ್ದು ಅನ್ನೋದನ್ನು ನಾವು ವಿಚಾರ ಮಾಡೋದಿಲ್ಲ. ಹೀಗೆ ಈ ಬೇರೆ ಬೇರೆ ಇದನ್ನೇ ನೋಡ್ತಾ ನೋಡ್ತಾ ಹೋದಾಗ ಈ ಬೇರೆ ಆದಂಥದ್ರ ಹಿಂದಿರುವಂಥ ಒಂದನ್ನು ನಾವು ಮರಿತೇವೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಈ ಪ್ರಪಂಚವೂ ಹಾಗೆಯಪ್ಪ, ಇದ್ರ ಹಿಂದಿರೋದು ಒಂದೇ, ಆದರೆ ಎಲ್ಲವುದು ಬೇರೆ 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 ಬೇರೆಯಾಗಿ ತೋರುತ್ತೆ. ವರ್ಣಮಾಲೆಯಲ್ಲಿ ಒಂದೊಂದು ಭಾಷೆಯಲ್ಲಿ ಬೇರೆ ಬೇರೆ ವರ್ಣಗಳ ಸಂಖ್ಯೆ ಉಂಟು. ಸಂಸ್ಕೃತದಲ್ಲಿ 49, ಕನ್ನಡದಲ್ಲಿ 51, 52 ಏನೇನೋ ಹೇಳ್ತಾರೆ. ಇಲ್ಲಿ ಮೂಲತಃ ಇರುವುದು ಇಷ್ಟೇ ಅಕ್ಷರಗಳು. ಆದರೆ ಇಷ್ಟೇ ಅಕ್ಷರಗಳನ್ನೇ ಇಟ್ಕೊಂಡು ನಾವು 500 ಪೇಜಿನ ಒಂದು ಪುಸ್ತಕ ಮಾಡ್ತೇವಲ್ಲ. ನಿಜವಾಗಿ ಹೇಳಿ, ಆ 500 ಪೇಜಿನ ಪುಸ್ತಕದಲ್ಲಿ 52 ಅಕ್ಷರಗಳನ್ನು ಬಿಟ್ಟರೆ ಬೇರೆ ಏನಾದರೂ ಉಂಟಾ? ಅದಕ್ಕೆ ನಾವು ಬೇರೆ ಬೇರೆ ಹೆಸರು ಕೊಟ್ಟಿದ್ದೇವೆ. ಇದು ಸೈಡ್ ಹೆಡ್ಡಿಂಗು ಅಂತ, ಇದು ಮತ್ತೆ ಮೇಲಿನ ಹೆಸರು ಅಂತ, ಇದು ಉಪಕ್ರಮ ಅಂತ, ಇದು ಉಪಸಂಹಾರ ಅಂತ, ಇನ್ನು ಏನೇನೋ ಅಲ್ಲ. ಎಷ್ಟೆಲ್ಲ ಪದಗಳು, ಸಾವಿರಾರು ಪದಗಳು. ನೀವು ಎಷ್ಟಾದರೂ ಹೇಳ್ರಿ, ಈ 52 ಅಕ್ಷರ ಬಿಟ್ಟರೆ ಬೇರೆ ಏನಾದರೂ ಉಂಟಾ? ಹಾಗಿದ್ರೆ ಈ 500 ಪೇಜಿನಲ್ಲಿರುವಂಥ ಎಲ್ಲ ಅಕ್ಷರಗಳನ್ನು ಸಹ ನೀವು ಮರ್ಜ್ ಮಾಡ್ತಾ ಮಾಡ್ತಾ ಬಂದಾಗ ಅವು ಎಲ್ಲವೂ ಸಹ ಕೊನೆಯಲ್ಲಿ ಸೇರಿ ನಿಲ್ಲುವುದು ಎಷ್ಟು ಅಕ್ಷರಗಳಲ್ಲಿ? 52ರಲ್ಲೇ. ಹಾಗೆಯೇ ಈ ಪ್ರಪಂಚದ ಹಿಂದೆ ಇರುವವನು ನಾನು ಒಬ್ಬನೇ ಆದ್ರೂ ಸಹ ನಾನು ಬಹುವಾಗಿ ತೋರ್ತೇನೆ. ಹಾಗೆ ತೋರುವಂತಹ ಅವುಗಳಲ್ಲಿ ಈ ಜಡವಾದಂಥ 8 ಬಹಳ ಮುಖ್ಯವಾದವುಗಳು ಅಂತ ಗೀತಾಚಾರ್ಯ ಹೇಳಿದ. ಆದ್ದರಿಂದ ನಾವು ನೋಡಬೇಕಾದದ್ದು ಆ ಮಾಯೆಯಿಂದ ಅಂತ ಈ ಸೃಷ್ಟಿಯ ವೈವಿಧ್ಯ ರೂಪವನ್ನಲ್ಲ, ಮಾಯಾಪತಿಯಾದಂತಹ ಆತ್ಮವಸ್ತುವನ್ನು, ಪರಮಾತ್ಮನನ್ನು ಅಂತ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಈ ಮಾಯೆಯ ಕಾರ್ಯಗಳಾದಂತಹ ಅನಾತ್ಮ ದೃಷ್ಟಿ ಇದೆ ಅಂತ ಆದರೆ ನಾವು ಪ್ರಕೃತಿಗೆ ದಾಸರಾಗಿ ಹೋಗಿಬಿಡ್ತೇವೆ. ಅಂದರೆ ಮಾಯೆಯನ್ನೇ, ಅಂದರೆ ಮಾಯೆಯಿಂದ ಅಂತ ವಸ್ತುಗಳನ್ನೇ ನೋಡ್ತಾ ನೋಡ್ತಾ ಹೋದಾಗ ನಾವು ಆತ್ಮ ವಸ್ತುವಿಗೆ ಬೆನ್ನು ಹಾಕ್ತೇವೆ ಅಂತ ಅರ್ಥ. ಮಾಯೆ ಕಡೆಗೆ, ಮಾಯೆಯಿಂದ ಅಂತ ಅಂದರೆ ಪ್ರಕೃತಿಯ ಕಡೆಗೆ ನಾವು ಹೆಚ್ಚೆಚ್ಚು ಮುಖ ಮಾಡಿದಾಗ ನಾವು ಈ ಪ್ರಕೃತಿಗೆ ದಾಸರಾಗ್ತೇವೆ, ಆತ್ಮವಸ್ತುವಿನಿಂದ ದೂರವಾಗ್ತೇವೆ. ಯಾವಾತ ಆತ್ಮವಸ್ತುವಿನತ್ತ ಮುಖ ಮಾಡ್ತಾನೋ ಆತ ಪ್ರಕೃತಿಗೆ ಬೆನ್ನು ಹಾಕ್ತಾನೆ, ಆಗ ಆತ ಮಾಯೆಯನ್ನು ದಾಟ್ತಾನೆ. ಮುಂದೆ ಆ ಮಾತು ಸ್ಪಷ್ಟವಾಗಿ ಬರುತ್ತೆ. ಆದರೂ ಈ ವಿಚಾರಕ್ಕೆ ಒಂದು ಉದಾಹರಣೆಯನ್ನು ನಾನು ಕೊಡಬೇಕು. ಏನು ಅಂದರೆ, ಈ ನಾವು ನೋಡಬೇಕಾದದ್ದು ಮಾಯೆಯಿಂದ ಅಂದರೆ ಪ್ರಕೃತಿಯಿಂದ ಆದಂತಹ ಈ ವೈವಿಧ್ಯವನ್ನಲ್ಲ, ಆ ಪ್ರಕೃತಿಯ ಹಿಂದೆ ಇರುವಂತಹ ಪರಮಾತ್ಮನನ್ನು ಅಂತ. ಹಾಗಿದ್ರೆ ಹೇಗೆ ನೋಡುವುದು ಅಂದರೆ, ನೋಡಿ, ಒಬ್ಬಾತ ಮನುಷ್ಯನಿದ್ದಾನೆ. ಅವನು ಬೆಳಗ್ಗೆ ಸುಮಾರು 7:30 ಅಷ್ಟೊತ್ತಿಗೆ ಪೂರ್ವ ದಿಕ್ಕಿನಿಂದ ಹೊರಟು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಹೋಗ್ತಾ ಇದ್ದಾನೆ. ಅಂದರೆ ಅವನ ಹಿಂದೆ ಸೂರ್ಯನಿದ್ದಾನೆ, ಇವನು ಪಶ್ಚಿಮ ದಿಕ್ಕಿಗೆ ಹೋಗ್ತಾ ಇದ್ದಾನೆ. ಹಾಗೆ ಹೋಗುವಾಗ ಏನಾಗುತ್ತೆ ಅಂದರೆ ಅವನ ನೆರಳು ಅವನಿಗಿಂತ ಮುಂದೆ ಇರುತ್ತದೆ. ಯಾಕೆ? ಸೂರ್ಯನ ಬೆಳಕು ಇವನ ಮೇಲೆ ಬಿದ್ದಾಗ ಇವನ ನೆರಳೇನಾಗುತ್ತೆ, ಮುಂದಕ್ಕೆ ಬೀಳ್ತದೆ. ಆಗ ಅವನಿಗೆ ಅನ್ನಿಸ್ತಂತೆ, ಅರೆ, ಈ ನೆರಳು ವಾಸ್ತವಿಕವಾಗಿ ಹುಟ್ಟಿದ್ದು ನಾನು ಹುಟ್ಟಿ ಆದ ಮೇಲೆ. ಆದರೆ ಈ ನೆರಳು ಏನು ಮಾಡ್ತಾ ಇದೆ ಅಂದರೆ, ನಾನು ಆದ ಮೇಲೆ ಬಂದಂಥ ಈ ನೆರಳು ಇವತ್ತು ನನಗಿಂತ ಮುಂದೆ ಹೋಗ್ತಾ ಇದೆಯಲ್ಲ, ಇದನ್ನೇನಾದರೂ ಮಾಡಿ ನಾನು ಹಿಂದಕ್ಕೆ ಹಾಕಬೇಕು ಅಂಥೇಳಿ ಒಂದು ಸಲ ಓಡಿದನಂತೆ. ಓಡಿದಾಗ ಇವನಿಗಿಂತ ಮುಂದಕ್ಕೆ ಹೋಯ್ತದು. ಇದು ಸರಿ ಇಲ್ಲ ಅಂತೇಳಿ ಅಡ್ಡಕ್ಕೆ ತಿರುಗಿದರೆ ಮತ್ತೆ ಅದು ಅಡ್ಡಕ್ಕೆ ತಿರುಗ್ತು. ಆಮೇಲೆ ಕುಣಿದ, ಕುಪ್ಪಳಿಸಿದ, ಸುಸ್ತಾಗಿ ಹೋಯಿತು, ಕುಳಿತುಬಿಟ್ಟ, ಅದು ಕುಳಿತುಬಿಡ್ತು. ಇಷ್ಟಾಗುವಾಗ ಅಲ್ಲೊಬ್ಬ ಮನುಷ್ಯ ಬಂದ. ನೋಡಿದ, ಏನಯ್ಯ ತುಂಬ ಆಯಾಸ ಆದಂಗಿದೆ, ಏನು ಸಮಾಚಾರ ಅಂತ. ಹಾಗೆ ಹೇಳಿದ್ನಂತೆ, ಇನ್ನೇನಿಲ್ಲ ನೋಡಿ, ನನ್ನ ನೆರಳಿದೆಯಲ್ಲ ಇದು ನಾನು ಆದಮೇಲೆ ಬಂದದ್ದು, ಆದರೆ ನನಗಿಂತ ಮುಂದೆ ಇದೆ ಇದು. ನಾನು ಇದನ್ನು ಹಿಂದೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ, ಏನು ಮಾಡಿರೂ ಆಗ್ತಾಯಿಲ್ಲ. ಆಗ ಆತ ಹೇಳಿದ್ನಂತೆ, ಇದ ನಿನ್ನ ಸಮಸ್ಯೆ, ಹಾಗಿದ್ದು ಒಂದು ಕೆಲಸ ಮಾಡು ಅಂಥೇಳಿ
ಆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದವನನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿಬಿಟ್ಟ. ಹಾಗೆ ಮುಖ ಮಾಡಿ ಆದಮೇಲೆ ಹೇಳಿದಂತೆ ಒಮ್ಮೆ ಹಿಂದಕ್ಕೆ ತಿರುಗಿ ನೋಡು, ನಿನ್ನ ನೆರಳು ಎಲ್ಲಿದೆ ಇವಾಗ ಅಂತ. ಅಂದರೆ ಈ ನೆರಳಿನಂತೆ ಇರುವಂತಹ ಪ್ರಕೃತಿ ನಮಗಿಂತ ಹಿಂದಾಗಬೇಕು ಅಂತಾದರೆ ನಾವು ಏನು ಮಾಡಬೇಕು ಕೇಳಿದರೆ ಆತ್ಮವಸ್ತು ಎನ್ನುವಂಥ ಸೂರ್ಯನತ್ತ ಮುಖ ಮಾಡಬೇಕು. ಆಗ ಮಾತ್ರ ಈ ನೆರಳು ಎನ್ನುವಂಥ ಪ್ರಕೃತಿ ಅಂದರೆ ಮಾಯೆ ಅದು ಹಿಂದಕ್ಕೆ ಬೀಳ್ತದೆ. ನಾವು ಹೋದಲ್ಲಿ ನಮ್ಮನ್ನು ಅನುಸರಿಸಿಕೊಂಡು ಬರ್ತದೆ ಅದು ಅಲ್ವಾ. ಹಾಗಿಲ್ಲದೇ ಇದ್ದರೆ ಅದು ಯಾವಾಗಲೂ ನಮಗಿಂತ ಮುಂದೆ ನಾವು ಅದನ್ನು ನೋಡ್ತಾ ಹೋಗಬೇಕಾಗ್ತದೆ ಅಷ್ಟೇ. ಹಾಗಾಗಿ ಗೀತಾಚಾರ್ಯ ಹೇಳ್ತಾನೆ, ನೀನು ಪೂರ್ವಕ್ಕೆ ಮುಖ ಮಾಡಪ್ಪ, ಸೂರ್ಯನನ್ನು ನೋಡಪ್ಪ, ಅಂದರೆ ನನ್ನನ್ನು ನೋಡಪ್ಪ, ಪ್ರಕೃತಿ ಬಗ್ಗೆ ಯಾಕೆ ವಿಚಾರ ಮಾಡಲಿಕ್ಕೆ ಹೋಗ್ತೇವೆ? ಬಿಟ್ಬಿಡು, ಈ ಜಡವಾದ ಪ್ರಕೃತಿಗಳನ್ನು ನೀನು ನೋಡಲಿಕ್ಕೆ ಹೋಗಬೇಡ. ಯಾಕೆ ನೀನು ಅವುಗಳನ್ನೇ ನೋಡ್ತಾ ನೋಡ್ತಾ ಹೋದರೆ ನನ್ನನ್ನು ನೋಡಲಾರೆ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಗೀತಾಚಾರ್ಯ ಮುಂದುವರೆದು ಹೇಳ್ತಾನೆ, ನನಗೆ ಇನ್ನೊಂದು ಪ್ರಕೃತಿ ಉಂಟು. ಈ 8 ಒಂದು ಸಮುದಾಯ ಜಡವಾದವುಗಳು. ಇನ್ನೊಂದು ಪ್ರಕೃತಿ ಉಂಟು. ಅದು ಎಂಥದ್ದು ಕೇಳಿದರೆ, ಅಪರಾ ಇಯಂ ಇತಸ್ತ್ವನ್ಯಾಂ ಅಂತ. ಅಪರಾ ಇಯಂ ಇಲ್ಲಿವರೆಗೆ ಒಂದು, ಅಂದರೆ ಆ ಜಡವಾದ ಪ್ರಕೃತಿಗೆ ಹೇಳಿದಂಥದ್ದು 8ಕ್ಕೆ. ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ. ಇಲ್ಲಿಂದ ಮುಂದಕ್ಕೆ ನಾನು ಇನ್ನೊಂದು ಪ್ರಕೃತಿಯನ್ನು ಹೇಳ್ತೇನೆ, ಅದು ಪರಾಪ್ರಕೃತಿ ಅಂತ. ಯಾವುದಪ್ಪ ಅಂದರೆ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಆ ಪ್ರಕೃತಿಯ ಹೆಸರು ಜೀವ. ಜೀವ ಅಂದರೆ ಜೀವಾತ್ಮ ಅಂತ ಹೆಸರು. ಅಂದರೆ ನನಗೆ ಇನ್ನೊಂದು ಪ್ರಕೃತಿ ಇದೆ, ಇನ್ನೊಂದು ಶರೀರ ಇದೆ, ಅದರ ಹೆಸರು ಜೀವಾತ್ಮ ಅಂತ. ಈ ಮೊದಲಿನ 8 ಜಡ, ಆದ್ದರಿಂದ ಅದು ಅಪರ. ಇದು ಚೇತನ, ಆದ್ದರಿಂದ ಇದು ಪರಾಪ್ರಕೃತಿ ಅಂತ. ಅಂದರೆ ಇದೂ ಸಹ ನನ್ನ ಪ್ರಕೃತಿ ಸಾಲದಕ್ಕೆ ಇದು ಅತ್ಯಂತ ಉತ್ತಮವಾದದ್ದು, ಶ್ರೇಷ್ಠವಾದದ್ದು. ಯಾಕೆ ಶ್ರೇಷ್ಠವಾದದ್ದು ಕೇಳಿದರೆ, ಯಯಾ ಇದಂ ಧಾರ್ಯತೆ ಜಗತ್. ಈ ಜೀವಾತ್ಮ ಎನ್ನುವಂಥ ಪ್ರಕೃತಿ ಈ ಪ್ರಪಂಚವನ್ನು ಧಾರಣೆ ಮಾಡಿದೆ. ಅಂದರೆ ಈ 8 ಏನಿದ್ದಾವಲ್ಲ ಜಡವಾದವುಗಳು, ಇವುಗಳನ್ನು ತನ್ನ ಅಧೀನದಲ್ಲಿ ಇರಿಸಿಕೊಂಡಿದೆ ಎನ್ನುವಂಥದ್ದು ಈ ಶ್ಲೋಕದ ಅರ್ಥ. ಈ ಮಾತು ಸಹ ಉಪನಿಷತ್ತಿನ ಹಿನ್ನೆಲೆಯಲ್ಲಿಯೇ ಬಂದದ್ದು. ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ, ಅನೇನ ಜೀವೇನ ಆತ್ಮನಾ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಆ ಬ್ರಹ್ಮವಸ್ತು ವಿಚಾರ ಮಾಡಿತಂತೆ, ನಾನು ಜೀವಾತ್ಮನಾಗಿ ನಿಂತು ಈ ಪ್ರಪಂಚ ಎನ್ನುವಂತಹ ಒಂದು ರೂಪ ಮತ್ತು ಇದಕ್ಕೊಂದು ಹೆಸರನ್ನು ಕೊಡಬೇಕು ಅಂತ ಯೋಚನೆ ಮಾಡಿತಂತೆ. ನಾಮ ರೂಪೇ ವ್ಯಾಕರವಾಣಿ. ಪ್ರಪಂಚ ಅಂದರೆ ಏನು ಸ್ವಲ್ಪ ವಿಚಾರ ಮಾಡಿ. 2, ಒಂದು ಹೆಸರು, ಇನ್ನೊಂದು ರೂಪ. ಎಷ್ಟು ಸಲ ವಿಚಾರ ಮಾಡಿದರೂ ಇಷ್ಟೇ, ಹೆಸರು ಮತ್ತು ರೂಪ. ಇದು 2 ಬಿಟ್ಟರೆ ಪ್ರಪಂಚದಲ್ಲಿ ಏನುಂಟು? ಇನ್ನೇನೂ ಇಲ್ಲ. ಆದ್ದರಿಂದ ಉಪನಿಷತ್ತು ಮತ್ತೆ ಮುಂದುವರೆದು ಹೇಳುತ್ತೆ, ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತು. ಅದನ್ನು ಸೃಷ್ಟಿ ಮಾಡಿ ಅದರೊಳಗೆ ಆ ಬ್ರಹ್ಮವಸ್ತು ಜೀವಾತ್ಮ ರೂಪದಿಂದ ಪ್ರವೇಶ ಮಾಡಿತು ಅಂತ. ಹೀಗೆ ಈ ಅಪರಾಪ್ರಕೃತಿ 8 ಮತ್ತು ಪರಾಪ್ರಕೃತಿ 1, 9 ಇವೆರಡೂ ಸಹ ನನ್ನ ಪ್ರಕೃತಿಗಳು ಅಂಥೇಳಿ ಒಂದು ಮಾತು ಹೇಳ್ತಾನೆ ಗೀತಾಚಾರ್ಯ ಇಲ್ಲಿ, ಯಯಾ ಇದಂ ಧಾರ್ಯತೆ ಜಗತ್. ಈ ಜೀವಾತ್ಮನಿಂದ ಪ್ರಪಂಚ ಧಾರಣೆ ಮಾಡಲ್ಪಟ್ಟಿದೆ ಅಂತ. ಇದನ್ನು ಕೇಳಿದಾಗ ನಮಗೆ ಸ್ವಲ್ಪ ಯಾಕೋ ಸರಿ ಹೋಗೋದಿಲ್ವನೋ ಅಂತ ಅನಿಸುತ್ತೆ. ನಾವು ಪ್ರಪಂಚ ಧಾರಣೆ ಮಾಡಲಿಲ್ಲ, ಪ್ರಪಂಚದಲ್ಲಿ ನಾವು ಇದ್ದೇವೆ ಅಂತ ಅನಿಸುತ್ತೆ ಅಲ್ವಾ. ಪ್ರಪಂಚ ಅಂದರೆ ಏನು? ಈ 8 ಏನಿದ್ದಾವಲ್ಲ, ಯಾವುದು ಅಪರಾಪ್ರಕೃತಿಗಳು, ಇವಿಷ್ಟೇ. ಅಂದರೆ ಧಾರ್ಯತೆ ಜಗತ್ ಅನ್ನೋದಕ್ಕೆ ಅರ್ಥ ಅಂದರೆ ಈ ಎಲ್ಲ 8 ಅಪರಾಪ್ರಕೃತಿ ಜಡವಾದವುಗಳಿದ್ದಾವಲ್ಲ, ಇವೆಲ್ಲವೂ ಸಹ ಈ ಜೀವಾತ್ಮನಿಗೆ ಅಧೀನವಾಗಿ ಇವೆ. ಅಂದರೆ ಈ ಜೀವಾತ್ಮ ಹೇಳಿದ ಹಾಗೆ ಈ 8 ಕೇಳ್ತವೆ ಎನ್ನುವಂಥದ್ದು ಆ ಮಾತಿನ ಅರ್ಥ. ಅಂದರೆ
ಈ ಅಪರಾಪ್ರಕೃತಿಗಿಂತ ಪರಾಪ್ರಕೃತಿ ಎನ್ನುವಂಥದ್ದು ಶ್ರೇಷ್ಠ. ಅದರ ಬಗ್ಗೆ ಮತ್ತೆ ಎರಡು ಅಭಿಪ್ರಾಯ ಇಲ್ಲ. ಇಷ್ಟು ಹೇಳಿ ಆದ ಮೇಲೆ ಇಲ್ಲಿ ನಮಗೊಂದು ಸಂಶಯ ಬರ್ತದೆ. ಹಾಗಿದ್ರೆ ಜೀವಾತ್ಮನೂ ಸಹ ಆ ಪರಮಾತ್ಮನ ಅಂದರೆ ಬ್ರಹ್ಮವಸ್ತುವಿನ ಪ್ರಕೃತಿ ಅಂತ ಆದಮೇಲೆ ದೇಹ ಹೇಗೆ ಈ ಆತ್ಮನಿಗಿಂತ ಬೇರೆಯೋ ಜೀವಾತ್ಮನೂ ಪರಮಾತ್ಮನಿಗಿಂತ ಬೇರೆ ಅಂತ ಹೇಳ್ದಂಗಾಯಿತು ಅಲ್ವಾ? ಇದೊಂದು ಸಂಶಯ ಬರ್ತದೆ. ಒಂದು ಲೌಕಿಕ ದೃಷ್ಟಾಂತವನ್ನು ಕೊಟ್ಟು ಇದನ್ನು ವಿವರಿಸ್ತೇನೆ. ಜೀವಾತ್ಮ ಪರಮಾತ್ಮನಿಗಿಂತ ಬೇರೆ ಅಲ್ಲ. ಹೇಗೆ ಅನ್ನೋದನ್ನು, ಜೀವಾತ್ಮ ಅಂತ ಆಗಬೇಕಿದ್ರೆ 3 ವಿಷಯಗಳಿರಬೇಕು. ಯಾವ್ಯಾವುದು ಅಂದರೆ, ಒಂದು ಪರಮಾತ್ಮ, ಮೂಲಭೂತವಾದಂಥ ಒಂದು ಚೇತನ ವಸ್ತು ಒಂದು. ಅದಾದ ಮೇಲೆ ಅಂತಃಕರಣ, ಮನಸ್ಸು, ಬುದ್ಧಿ, ಅಹಂಕಾರ 2. ಅದಾದ ಮೇಲೆ ಈ ಪರಮಾತ್ಮನ ಪ್ರತಿಫಲನ ಅಂತಃಕರಣದಲ್ಲಿ ಆಗಬೇಕು. ಪರಮಾತ್ಮನ ಪ್ರತಿಫಲನ ಅಂದರೆ ರಿಫ್ಲೆಕ್ಷನ್, ಅದು ಆಗಬೇಕು ಅಂತಃಕರಣದಲ್ಲಿ. ಅದಕ್ಕೆ ಜೀವಾತ್ಮ ಅಂತ ಹೆಸರು. ಇಷ್ಟು ಅಂಶವನ್ನು ಮನಸ್ಸಲ್ಲಿಟ್ಕೊಳ್ಳಿ. ಒಂದು ಲೌಕಿಕ ದೃಷ್ಟಾಂತವನ್ನು ಕೊಡ್ತೇನೆ. ಬೆಳಗ್ಗೆ ಸುಮಾರು 11 ಗಂಟೆಯ ಸಮಯ. ಇಲ್ಲೊಂದು ಗೋಡೆ ಇದೆ, ಅದೇ ಅಂತಃಕರಣ ಅಂತ ಅಂದ್ಕೊಳ್ಳಿ. ಆ 11 ಗಂಟೆಯ ವೇಳೆಗೆ ಹೊರಗಡೆಗೆ ಬಿಸಿಲು ಇದೆ ಅಲ್ವಾ? ಆ ಬಿಸಿಲಿನಲ್ಲಿ ನೀವೊಂದು ಕನ್ನಡಿಯನ್ನು ಹಿಡಿದು ನಿಂತುಕೊಂಡು ಆ ಗೋಡೆಯ ಮೇಲೆ ಬೆಳಕು ಬೀಳುವ ಹಾಗೆ ಕನ್ನಡಿಯನ್ನು ತಿರುಗಿಸಿ ಇಟ್ಟರೆ ಆಗ ಗೋಡೆ ಮೇಲೆ ಏನಾಗ್ತದೆ? ಹೊರಗೆ ಇರುವಂತಹ ಬೆಳಕಿಗಿಂತ ಹೆಚ್ಚಿನ ಬೆಳಕು ಬೀಳ್ತದೆಯೋ ಇಲ್ವೋ? ಉತ್ತರ ಹೇಳೋದು ಕಷ್ಟ ಅಂತ ಅನಿಸುತ್ತಾ? ಚಿಕ್ಕ ಮಕ್ಕಳು ಸಾಮಾನ್ಯವಾಗಿ ಮನೆಯ ಹೊರಗಡೆಗೆ ನಿಂತು ಕನ್ನಡಿಯನ್ನಿಟ್ಕೊಂಡು ಮನೆಯ ಗೋಡೆ ಮೇಲೆ ಬೆಳಕನ್ನು ಹಾಯಿಸ್ತಾರೆ ಅಲ್ವಾ? ಹೆಚ್ಚು ಬೀಳುತ್ತೆ ಅಲ್ವಾ? ಹಾಗೆಯೇ ಈ ಪ್ರಕ್ರಿಯೆಯೂ ಸಹ ಇಲ್ಲಿ ಅನ್ವಯಿಸುತ್ತೆ. ಹೇಗೆ ಅಂದರೆ ನೋಡಿ, ಗೋಡೆಯ ಮೇಲೆ ವಿಶೇಷವಾದಂತಹ ಬೆಳಕು ಕಾಣೋದಕ್ಕೆ ಕಾರಣ ಈ ಕನ್ನಡಿ ಎನ್ನುವಂತಹ ಒಂದು ಮಾಯೆ. ಗೋಡೆಯೇ ಒಂದು ಅಂತಃಕರಣ. ಈ ಮಾಯೆ ಎನ್ನುವಂಥ ಕನ್ನಡಿ ಬೆಳಕನ್ನು ಹಾಯಿಸ್ತಲ್ಲ ಗೋಡೆ ಮೇಲೆ, ಈ ಬೆಳಕನ್ನು ಕನ್ನಡಿ ಎಲ್ಲಿಂದ ತಂತು? ಹೊರಗಡೆ ಈಗಾಗಲೇ ಇರುವಂಥ ಬೆಳಕನ್ನೇ ಅದು ಸಂಗ್ರಹಿಸಿ ಹಾಯಿಸಿದ್ದು ತಾನೇ, ಹೌದು ತಾನೇ? ಅಥವಾ ಇನ್ನು ಬೇರೆ ಕಡೆಯಿಂದ ತಂತ? ಇಲ್ಲ. ಹಾಗಿದ್ರೆ ಕನ್ನಡಿ ಬೆಳಕನ್ನು ಹೀರಿ ಗೋಡೆಯ ಮೇಲೆ ಅದೆಲ್ಲವನ್ನೂ ಸಹ ಸೇರಿಸಿ ನಮಗೆ ಹೆಚ್ಚಾಗಿ ಕಾಣುವ ಹಾಗೆ ಮಾಡಿತು. ಈಗ ಗೋಡೆಯ ಮೇಲೆ ಬಿದ್ದಂಥ ಬೆಳಕು ಹೋಯಿತು ಅಂತ ನಾವು ಹೇಳ್ತೇವೆ. ಹೋಗಬೇಕು, ಕನ್ನಡಿಯನ್ನು ತಿರುಗಿಸ್ಬೇಕು. ನಾವು ತಿರುಗಿಸಿದಾಗ ಆ ಬೆಳಕು ಹೋಯಿತು. ಎಲ್ಲಿಗೆ ಹೋಯಿತು? ಈಗಾಗಲೇ ಹೊರಗೆ ಯಾವ ಬೆಳಕಿತ್ತು ಆ ಬೆಳಕಿನಲ್ಲೇ ಲೀನವಾಗಿ ಹೋಯಿತು. ಹಾಗೆಯೇ ಈ ಹೊರಗೆ ಎಲ್ಲ ಕಡೆಗೂ ವ್ಯಾಪಿಸಿ ನಿಂತಹ ಬೆಳಕು ಏನುಂಟಲ್ಲ, ಇದೇನೇ ಪರಮಾತ್ಮ. ಆ ಪರಮಾತ್ಮನ ಚೈತನ್ಯವನ್ನು ಅಂತಃಕರಣ ಎನ್ನುವಂಥ ಗೋಡೆಯ ಮೇಲೆ ಬೀಳುವ ಹಾಗೆ ಮಾಡಿದ್ಯಾವುದು? ಈ ಮಾಯೆ ಎನ್ನುವಂಥ ಕನ್ನಡಿ ಅಲ್ವಾ? ನಾವು ಆ ಬೆಳಕನ್ನು ಇಟ್ಕೊಂಡು ಏನು ಮಾಡ್ತೇವೆ ಕೇಳಿದರೆ, ಓಹೋ, ಆ ಹೊರಗಿನ ಬೆಳಕಿನಿಂದ ಇದು ಚಂದ ಇದೆ ಅಂತ ನಾವು ಅಂದ್ಕೊಳ್ತೇವೆ. ಯಾಕೆಂದರೆ ಆ ಕನ್ನಡಿ ಮಾಡಿದೆ ಆ ಕೆಲಸವನ್ನು. ಕೊನೆಗೆ ಕನ್ನಡಿಯನ್ನು ನಾವು ತಿರುಗಿಸಿಬಿಟ್ರೆ, ಅಪಸರಣ ಮಾಡಿಬಿಟ್ರೆ, ಅದರಿಂದ ಬಂದಂತಹ ಆ ವಿಶೇಷವಾದ ಬೆಳಕು ಏನಾಗುತ್ತೆ? ಮಹಾಬೆಳಕಿನಲ್ಲಿ ಮತ್ತೆ ಪುನಃ ಸೇರಿ ಹೋಗ್ತದೆ.
ಹಾಗೆಯೇ ಈಗ ವಿಚಾರ ಮಾಡಿ, ಆ ವಿಶೇಷವಾದ ಬೆಳಕು ಏನಿದೆಯಲ್ಲ ಗೋಡೆ ಮೇಲೆ ಬಿದ್ದಂಥದ್ದು, ಈ ಬೆಳಕು ವಾಸ್ತವಿಕವಾಗಿ ಹೊರಗಿನ ಬೆಳಕನ್ನು ಬಿಟ್ಟು ಬೇರೆಯಾಗಿ ಇದೆಯಾ? ಹಾಗಾಗಿ ಕೃಷ್ಣ ಹೇಳ್ತಾನೆ, ಇದು ಇದು ಅತ್ಯಂತ ಉತ್ತಮ ಅಂತ. ಯಾಕೆಂದರೆ ಅಲ್ಲಿ ಬೆಳಕುಂಟು. ಈ ಮೊದಲಿನ 8ರಲ್ಲಿ ಏನಿಲ್ಲ, ಬೆಳಕಿಲ್ಲ. ಹಾಗಾಗಿ ಅವು ಜಡ, ಇದು ಚೇತನ ಅಂತ. ಆದ್ದರಿಂದ ಹೀಗೆ ಇದು ಶ್ರೇಷ್ಠ, ಇದು ಒಂದರ್ಥ. ಇನ್ನೊಂದು ಜೀವಾತ್ಮ ಅಂತ ಹೇಳೋದಕ್ಕೆ ಅರ್ಥ ಜೀವ ಪ್ರಾಣಧಾರಣೆ ಅಂತ. ಈ ದೇಹದ ಒಳಗೆ ಕುಳಿತು ಈ ಪ್ರಪಂಚವನ್ನು ಧಾರಣೆ ಮಾಡುತ್ತೆ ಅಂತ ಗೀತಾಚಾರ್ಯ ಹೇಳಿದ್ನಲ್ಲ. ಪ್ರಪಂಚ ಯಾರಿಗುಂಟು? ಬದುಕಿದ್ದವನಿಗೆ ಪ್ರಪಂಚ ಉಂಟು. ಬದುಕದೇ ಇರುವವನಿಗೆ ಪ್ರಪಂಚ ಉಂಟಾ? ಇಲ್ಲ. ಅವನು ಬದುಕಬೇಕು ಅಂತಾರೆ ಏನಿರಬೇಕು? ಪ್ರಾಣ ಇರಬೇಕು. ಈ ಪ್ರಾಣವನ್ನು ಒಳಗೆ ಕುಳಿತು ಹಿಡಿದಿಟ್ಟವನು ಯಾರು ಅಂದರೆ ಜೀವಾತ್ಮ. ನಮ್ಮ ಪ್ರಾಚೀನರು ಒಂದು ಮಾತು ಹೇಳ್ತಾರೆ, ಏನು ಅಂದರೆ, ಈ ದೇಹ ಎನ್ನುವಂಥದ್ದು 9 ಬಾಗಿಲ ಒಂದು ಕೊಠಡಿ. ಇಲ್ಲಿ ಎಲ್ಲ ಬಾಗಿಲುಗಳು ಸಹ ತೆರೆದುಕೊಂಡಿವೆ, ಯಾವ ಬಾಗಿಲು ಮುಚ್ಚಲಿಲ್ಲ ಅಲ್ವಾ? ಆದರೆ ಈ ತೆರೆದಂತಹ ಬಾಗಿಲು ಉಳ್ಳಂತಹ ದೇಹ ಎನ್ನುವ ಕೊಠಡಿ ಒಳಗೆ ಈ ಪ್ರಾಣವಾಯು ಹೋಗಿ ಸೇರಿಕೊಳ್ಳತ್ತಲ್ಲ, ಇದಕ್ಕೆ ಏನು ಕಾರಣ ಅಂದರೆ, ಹೊರಗಿರುವಂಥ ಪ್ರಾಣವಾಯುವನ್ನು ಒಳಕ್ಕೆ ಎಳೆಯೋನು ಒಬ್ಬ ಇರಬೇಕಲ್ಲ. ಅದಕ್ಕೋಸ್ಕರ ಜೀವ ಪ್ರಾಣ ಧಾರಣೆ, ಆ ಧಾತುವಿನಿಂದ ಅದು ಉತ್ಪನ್ನವಾದದ್ದು ಜೀವ ಎನ್ನುವಂತಹ ಶಬ್ದ. ಅಂದರೆ ಇಲ್ಲೊಂದು ಅಚ್ಚರಿ ಉಂಟು. ಸದಾ ಬಾಗಿಲು ತೆರೆಕೊಂಡಿದೆ, ಹೊರಗೆ ಹೋಗ್ತದೆ ವಾಯು, ಆದರೆ ಅದನ್ನು ಒಳಕ್ಕೆ ಬಾ ಅಂತ ಮತ್ತೆ ಕರೆಯುವವರು ಯಾರು? ಅದು ಹೊರಗೆ ಹೋದರೆ ಆಶ್ಚರ್ಯ ಏನೂ ಇಲ್ಲ, ಆದರೆ ಒಳಗೆ ನಿಂತದ್ದೇ ಆಶ್ಚರ್ಯ ಅಂತ. ಯಾಕೆ? ಒಂದು ಪಂಜರದ ಬಾಗಿಲನ್ನು ತೆರೆದು ಪಕ್ಷಿಯನ್ನು ಕೂಡಿ ಹಾಕಿದರೆ ಪಕ್ಷಿ ಪಂಜರದ ಒಳಗಿರ್ತದೆಯೋ ಪಂಜರದಿಂದ ಹಾರಿ ಹೋಗ್ತದೆಯೋ? ಹಾರಿ ಹೋಗ್ತದೆ. ಆದರೆ ಈ ಪ್ರಾಣ ಪಕ್ಷಿ ಈ ತೆರೆದ ಪಂಜರದೊಳಗೆ ಇನ್ನೂ ಕುಳಿತಿದೆಯಲ್ಲ, ಇದಕ್ಕೆ ಏನು ಕಾರಣ? ಅದು ಕುಳಿತಿದ್ದೇ ಅಚ್ಚರಿ. ಉದ್ಘಾಟಿತೇ ನವದ್ವಾರೆ, 9 ಬಾಗಿಲು ತೆರೆದು ನಿಂತಿವೆ, ಪಂಜರೋ ವಿಹಗೋ ನಲ. ಈ ಪಂಜರದೊಳಗೆ ಒಂದು ಪಕ್ಷಿ ಕುಳಿತಿದೆ, ಪ್ರಾಣ ಹೋಗ್ತಾ ಇರ್ತದೆ. ಮತ್ತೆ ಯತ್ತಿಷ್ಠತಿ ತದಾಶ್ಚರ್ಯಂ ಪ್ರಯಾಣೇ ವಿಸ್ಮಯ ಕುತಃ. ಅದು ಒಳಗೆ ಕುಳಿತದ್ದೇ ಆಶ್ಚರ್ಯ, ಅದು ಹೊರಗೆ ಹೊರಟು ಹೋದರೆ ಏನೂ ಅಚ್ಚರಿ ಇಲ್ಲ ಅಂತ. ಹಾಗಿದ್ರೆ ಅದು ಒಳಗೆ ಕುಳಿತುಕೊಳ್ಳುವ ಹಾಗೆ ಮಾಡಿದವನು ಯಾರು ಅಂದರೆ ಅವನೇ ಜೀವಾತ್ಮ. ಹಾಗಾಗಿ ಜೀವ ಪ್ರಾಣಧಾರಣೆ, ಹೊರಗಿನ ಪ್ರಾಣವನ್ನು ಆತ ಒಳಕ್ಕೆ ಎಳಿತಾ ಇರ್ತಾನೆ. ಹಾಗಾಗಿ ನಾವೇನು ಮಾಡಿದ್ವಿ ಹೇಳಿದರೆ, ಹೊರಕ್ಕೆ ಬಿಟ್ಟರೂ ಸಹ ಒಳಕ್ಕೆ ಅದು ಹೋಗ್ತಾ ಇರ್ತದೆ. ಯಾವಾಗ ಅವನಿಗೆ ಸಾಕು ಅಂತ ಅನಿಸ್ತದೆಯೋ ಈ ಕ್ರಿಯೆ, ಆಗ ನೀನು ಅಲ್ಲೇ ಇರು ಅಂತ ಹೇಳ್ತಾನೆ ಅಷ್ಟೆ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಈ ಶ್ಲೋಕದ ಅರ್ಥವೂ ಸಹ ಸಾಕು ಅಂತ ಅಂದ್ಕೊಂಡು ಬಿಡೋಣ. ಯಾಕೆಂದರೆ ಅಪರಾಪ್ರಕೃತಿ ಪರಾಪ್ರಕೃತಿ ಇವೆರಡೂ ಸಹ ನನ್ನ ಪ್ರಕೃತಿಗಳು, ಇವು ನನಗಿಂತ ಬೇರೆ ಅಲ್ಲ. ಅಂದರೆ ನನಗಿಂತ ಬೇರೆ ಅಲ್ಲ ಅಂದರೆ ಇವುಗಳನ್ನು ನೋಡಿದಾಗೆಲ್ಲ ಇದರ ಹಿಂದೆ ನಾನಿದ್ದೇನೆ ಅನ್ನುವ ಅರಿವು ನಿನಗಿರಬೇಕು. ಇವುಗಳನ್ನು ನೀನು ನೋಡೋದು ಇವುಗಳನ್ನು ನೋಡೋದಕ್ಕೆ ಆಗಿ ಅಲ್ಲ, ಇವುಗಳ ಹಿಂದೆ ನನ್ನನ್ನು ನೀನು ಅನುಭವಿಸೋದಕ್ಕೆ. ಅದಕ್ಕೋಸ್ಕರ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವುಗಳನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ ಆ ಮಹಾ ಬೆಳಕುಂಟಲ್ಲ, ಅದನ್ನು ಅನುಭವಿಸೋದಕ್ಕೋಸ್ಕರ ಇವುಗಳನ್ನು ನಾವು ತಿಳ್ಕೊಳ್ಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಈ 2 ಶ್ಲೋಕಗಳ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಕೃಷ್ಣ ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ, ಈ 2 ಪ್ರಕೃತಿಯಿಂದಾದಂಥ ಪ್ರಪಂಚ ಏನುಂಟಲ್ಲ, ಈ ಎಲ್ಲವೂ ಸಹ ನನ್ನಿಂದಲೇ ಆದದ್ದು ಅಂತ. ಏನು ಶ್ಲೋಕ? ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ
ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಅರ್ಜುನ, ಈ ಪ್ರಪಂಚದ ಸರ್ವಭೂತಗಳೂ ಸಹ ನನ್ನ ಈ ಎರಡು ಪ್ರಕೃತಿಗಳಿಂದ ಉಂಟಾಗಿವೆ ಅಂತ ನೀನು ತಿಳ್ಕೊ. ಎರಡು ಪ್ರಕೃತಿ ಅಂದರೆ ಪರಾಪ್ರಕೃತಿಯಾದ ಜೀವಾತ್ಮ, ಅಪರಾಪ್ರಕೃತಿಯಾದಂತಹ 8 ಇವುಗಳಿಂದಲೇ ಆಗಿವೆ. ಅಂದರೆ ಗೊತ್ತಾಯ್ತಲ್ಲ, ಸೃಷ್ಟಿ ಆಗಬೇಕು ಅಂತಾದರೆ ಇವುಗಳಿರಬೇಕು ಅಂತ. ಅಷ್ಟೇ ಅಲ್ಲ, ಆದ್ದರಿಂದ ಇವುಗಳ ಹಿಂದೆ ನಾನಿದ್ದೇನೆ. ಆದ್ದರಿಂದ ಈ ಎಲ್ಲ ಸರ್ವಭೂತಗಳಿಗೂ ಸಹ ನಾನೇ ಕಾರಣ. ಯಾಕೆ? ನನ್ನಿಂದ ಆದವುಗಳು ಈ 2 ಪ್ರಕೃತಿಗಳು, ಈ ಪ್ರಕೃತಿಯಿಂದಲೇ ಎಲ್ಲ ಪ್ರಪಂಚದ ಭೂತಗಳು ಆಗಿವೆ. ಆದ್ದರಿಂದ ಇವು ಎಲ್ಲವುಗಳಿಗೂ ಸಹ ಒಟ್ಟಾರೆ ಕಾರಣ ಯಾರು ಅಂದರೆ ನಾನೇ. ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥ. ಈ ಇಡೀ ಪ್ರಪಂಚದ ಭೂತಗಳಿಗೆ ನಾನೇ ಕಾರಣ. ಅಷ್ಟೇ ಅಲ್ಲ, ಇವುಗಳ ಹುಟ್ಟಿಗೆ ಕಾರಣ, ಇವುಗಳ ಇರುವಿಕೆಗೆ ಕಾರಣ, ಇವುಗಳ ನಾಶಕ್ಕೂ ನಾನೇ ಕಾರಣ. ಪುರಾಣ ಇದನ್ನೇ ಆ ಸೃಷ್ಟಿಕ್ರಿಯೆ ಮಾಡುವ ಅಭಿಮಾನಿ ದೇವತೆಯನ್ನು ಬ್ರಹ್ಮ ಅಂತ ಕರೀತು, ಪಾಲನೆಯನ್ನು ಮಾಡುವಂಥ ದೇವತೆಯನ್ನು ವಿಷ್ಣು ಅಂತ ಕರೀತು, ಮತ್ತು ಸಂಹಾರವನ್ನು ಮಾಡುವಂತಹ ಅಭಿಮಾನಿ ದೇವತೆಯನ್ನು ರುದ್ರ ಅಂತ ಕರೀತು. ಗೀತಾಚಾರ್ಯ ಹೇಳ್ತಾನೆ, ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥ. ಅಂದರೆ ಇಡೀ ಪ್ರಪಂಚದಲ್ಲಿರುವಂತಹ ಭೂತಗಳಿಗೂ ನಾನೇ ಕಾರಣ, ಅವುಗಳ ಸ್ಥಿತಿಗೂ ನಾನೇ ಕಾರಣ, ಮತ್ತು ಅವುಗಳ ನಾಶಕ್ಕೂ ನಾನೇ ಕಾರಣ. ಇದು ಹೇಗ್ರಿ ಆಗೋದಕ್ಕೆ ಸಾಧ್ಯ? ಒಬ್ಬನೇ ಇದೆಲ್ಲವನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ? ಒಂದು ಸಣ್ಣದಾದ ಲೌಕಿಕ ದೃಷ್ಟಾಂತವನ್ನು ಕೊಡ್ತೇನೆ. ನಾವೊಮ್ಮೆ ನದಿ ತೀರಕ್ಕೆ ಹೋಗಬೇಕು. ನದಿ ತೀರಕ್ಕೆ ಅಂದರೆ ಆ ನದಿ ಮಹಾ ದೊಡ್ಡ ನದಿ ಆಗಬೇಕಾದ್ದಿಲ್ಲ, ಒಂದು ಸಣ್ಣ ಕಿರು ತೊರೆ ಆದರೂ ಸಾಕು. ನೀರು ಮೇಲಿಂದ ಕೆಳಕ್ಕೆ ಧುಮುಕ್ತದೆ, ಒಂದು ಬಂಡೆಯಿಂದ ಒಂದು 2 ಅಡಿ ಆಳಕ್ಕೆ ಬೀಳ್ತದೆ ಅಂತ ಅಂದ್ಕೊಳ್ಳಿ. ನಾವೆಲ್ಲರೂ ಪಕ್ಕಕ್ಕೆ ಹೋಗಿ ನಿಲ್ಲೋಣ. ಈಗ ಹಾಗೆ ಬಿದ್ದಂತಹ ನೀರಿನಿಂದ ಏನಾಗುತ್ತೆ ಕೇಳಿದರೆ ನೊರೆಗಳು ಬರ್ತವೆ, ಅಂದರೆ ಗುಳ್ಳೆಗಳು ಬರ್ತವೆ. ಸಣ್ಣ ಸಣ್ಣ ಗುಳ್ಳೆಗಳು, ದೊಡ್ಡ ಗುಳ್ಳೆಗಳು, ಸಾಮಾನ್ಯ ಗುಳ್ಳೆಗಳು ಎಲ್ಲ ಬರ್ತವೆ. ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಎಲ್ಲ ಗುಳ್ಳೆಗಳು ಹುಟ್ಟಿದ್ದು ಯಾವುದರಲ್ಲಿ? ನೀರಿನಲ್ಲಿ. ಹಾಗೆ ಹುಟ್ಟಿದ ಗುಳ್ಳೆಗಳು ಇಲ್ಲಿಂದ ಸುಮಾರು ಅಷ್ಟು ದೂರ ಹೋಗ್ತವೆ, ಒಂದು 2 ಮಾರು ದೂರ ಹೋಗ್ತವೆ. ಹಾಗೆ ಆ ಗುಳ್ಳೆಗಳು ಸಂಚಾರ ಮಾಡಿದ್ದು ಯಾವುದರಲ್ಲಿ? ನೀರಿನಲ್ಲಿ. ಮತ್ತೆ ಅಷ್ಟು ದೂರ ಹೋದ್ಮೇಲೆ ಇದ್ದಕ್ಕಿದ್ದಾಗೆ ಅವು ಒಡೆದು ಹೋಗ್ತವೆ. ಮತ್ತು ಒಡೆದು ಹೋದದ್ದು ಯಾವುದರಲ್ಲಿ? ನೀರಿನಲ್ಲಿ. ಒಡೆದು ಹೋದ್ಮೇಲೆ ಅವೆಲ್ಲ ಆದದ್ದು ಏನನ್ನ? ನೀರೇ. ಅಂದರೆ ಈ ಗುಳ್ಳೆಗಳು ಹುಟ್ಟಿದ್ದೂ ನೀರಿನಲ್ಲೇ, ಗುಳ್ಳೆಗಳು ಸಾಗಿ ಹೋದದ್ದೂ ನೀರಿನಲ್ಲೇ, ಮತ್ತು ಗುಳ್ಳೆಗಳು ನಾಶವಾದದ್ದೂ ನೀರಿನಲ್ಲೇ. ಪ್ರಭವಃ ಪ್ರಲಯಸ್ತಥಾ. ಇವುಗಳ ಹುಟ್ಟಿಗೂ ಇವುಗಳ ಸಂಹಾರಕ್ಕೂ ನಾನೇ ಕಾರಣ. ವಾಸ್ತವಿಕವಾಗಿ ಯಾಕೆ ಹೀಗೆ ಅಂದರೆ ಇವು ಯಾವುವು ನನ್ನನ್ನು ಬಿಟ್ಟು ಬೇರೆ ಆಗಿಲ್ಲ. ಯಾವ ಗುಳ್ಳೆ ನೀರನ್ನು ಬಿಟ್ಟುಂಟು ಹೇಳಿ ನೋಡೋಣ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಇಡೀ ಪ್ರಪಂಚದಲ್ಲಿ ಯಾವ ಯಾವ ವಸ್ತುಗಳಿವೆಯೋ ಇವೆಲ್ಲವೂ ಸಹ ನನ್ನಲ್ಲಿಯೇ, ಇವು ನನ್ನಿಂದಾಗಿಯೇ ಹುಟ್ಟಿವೆ, ನನ್ನಲ್ಲಿಯೇ ಇರ್ತವೆ, ಮತ್ತು ನನ್ನಲ್ಲಿಯೇ ಏನಾಗ್ತವೆ ಅಂದರೆ ನಾಶ ಆಗ್ತವೆ, ಅಂದರೆ ಅದೃಶ್ಯ ರೂಪವನ್ನು ಪಡಿತವೆ. ಇಷ್ಟು ಆದ ಮೇಲೆ ಇಲ್ಲಿ ಒಂದು ಮಾತನ್ನು ಹೇಳಬೇಕು. ನಾನು ಇನ್ನೊಂದು ಉದಾಹರಣೆ ಕೊಡ್ತೇನೆ. ಇದು ಹೇಗೆ ಅಂದರೆ, ಈ ಉಪಾದಾನ ಕಾರಣ ಅಂತ ನಾನು ನಿನ್ನೆ ದಿವಸ ಹೇಳಿದ್ದೆ. ಯಾವುದನ್ನು ನಾವು ಉಪಾದಾನ ಕಾರಣ ಅಂತ ಹೇಳ್ತೇವೆ ಅಂದರೆ, ಈ ಉಪಾದಾನ ಕಾರಣ ಅಂತ ಹೇಳುವಂಥದ್ದು ಕಾರ್ಯದ ಉತ್ಪತ್ತಿಗೆ ಕಾರಣವಾಗಿರ್ತದೆ, ಮತ್ತು ಕಾರ್ಯದ ಜೊತೆಗೂ ಸಹ ಒಂದಾಗಿ ಇರ್ತದೆ.
ಆದರೆ ಕಾರ್ಯನಾಶ ಆದಾಗ ಅದು ನಾಶ ಆಗುವುದಿಲ್ಲ. ನಿನ್ನೆ ದಿವಸ ನಾನು ಇದನ್ನು ಸ್ವಲ್ಪ ಹೇಳಿದ್ದೆ. ಹಾಗೆಯೇ ನೋಡಿ, ಈ ನೀರಿನ ಗುಳ್ಳೆಗಳಿಗೆ ಉಪಾದಾನ ಕಾರಣ ಯಾವುದು ಅಂದರೆ ನೀರೇ ಅಲ್ವಾ? ಮತ್ತು ಅದು ಗುಳ್ಳೆ ಆದ ಮೇಲೂ ಸಹ ಗುಳ್ಳೆಯೂ ಸಹ ನೀರೇ ತಾನೆ. ಮತ್ತು ಅದು ನಾಶ ಆದಮೇಲೆ ಏನಾಗ್ತದೆ ಕೇಳಿದರೆ ಮತ್ತೆ ಪುನಃ ಕಾರಣವಾಗಿ ನಿಲ್ತದೆ. ಆದರೆ ನಿಮಿತ್ತ ಕಾರಣ ಅಂತ ನಾವು ಯಾವುದನ್ನು ಹೇಳ್ತೇವಲ್ಲ, ಅದು ಕಾರ್ಯದ ಉತ್ಪತ್ತಿ ಮಾಡ್ತದೆ ಮತ್ತು ಸ್ಥಿತಿ ಲಯಗಳಿಗೆ ಕಾರಣ ಆಗ್ತದೆ, ಆದರೆ ಕಾರ್ಯಕ್ಕಿಂತ ಬೇರೆಯಾಗಿ ನಿಲ್ತದೆ. ಆದರೆ ಉಪಾದಾನ ಕಾರಣ ಮಾತ್ರ ಅದೇನಾಗುತ್ತೆ ಕೇಳಿದರೆ ಅದು ಈ ಕಾರ್ಯದ ಜೊತೆಗೆ ಒಂದಾಗಿ ಇರುತ್ತದೆ, ತಾನು ಮಾತ್ರ ಅದು ನಾಶ ಆಗುವುದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದಿನ ಶ್ಲೋಕದಲ್ಲಿ ಗೀತಾಚಾರ್ಯ ತನ್ನ ಪಾರಮಾರ್ಥಿಕವಾದಂತಹ ಆ ಸ್ವರೂಪ ಮತ್ತು ವ್ಯಾವಹಾರಿಕವಾದಂತಹ ಸ್ವರೂಪವನ್ನು ವರ್ಣನೆ ಮಾಡ್ತಾನೆ. ಹಾಗೆ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅರ್ಜುನ, ನನಗಿಂತ ಭಿನ್ನವಾದಂತಹ ಒಂದು ವಸ್ತು ಈ ಪ್ರಪಂಚಕ್ಕೆ ಕಾರಣವಾಗಿ ಇನ್ನೊಂದು ಇಲ್ಲವೇ ಇಲ್ಲ. ಆದ್ದರಿಂದ ಈ ಪ್ರಪಂಚದ ಎಲ್ಲ ವಸ್ತುಗಳು ಹೇಗಿವೆ ಅಂದರೆ ದಾರದಲ್ಲಿ ಪೊಣಿಸಲ್ಪಟ್ಟಂತಹ ಮಣಿಗಳ ಹಾಗೆ ಇವೆಲ್ಲವೂ ನನ್ನಲ್ಲಿಯೇ ಸೇರಿಕೊಂಡು ಇವೆ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನ ಕುರಿತು ಧನಂಜಯ ಅಂತ ಸಂಬೋಧನೆ ಮಾಡಿದ್ದಾನೆ. ಧನಂಜಯ ಎನ್ನುವಂಥ ಶಬ್ದದ ಅರ್ಥವನ್ನು ನಾನು ಹಿಂದೆ ಹೇಳಿದ್ದೇನೆ. ಧರ್ಮರಾಜ ರಾಜಸೂಯಾಗವನ್ನು ಮಾಡುವಾಗ ಅರ್ಜುನ ಎಲ್ಲರಿಗಿಂತ ಹೆಚ್ಚು ಸಂಪತ್ತನ್ನು ತಂದಿದ್ದರಿಂದ ಅವನಿಗೆ ಧನಂಜಯ ಅಂತ ಕರೀತಾರೆ ಅಂತ. ಇದು ಒಂದರ್ಥ. ಆದರೆ ಪ್ರಕೃತಕ್ಕೆ ಈ ಅರ್ಥ ಸಂಗತ ಆಗೋದಿಲ್ಲ, ಹೊಂದಾಣಿಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಧನಂಜಯ ಅನ್ನೋದಕ್ಕೆ ಬೇರೆ ಅರ್ಥ ನಾವು ಮಾಡಬೇಕು. ಏನು ಅರ್ಥ ಅಂದರೆ, ನಿಜವಾದ ಧನ ಯಾವುದು? ವಿದ್ಯಾಧನಂ ಸರ್ವಧನ ಪ್ರಧಾನಂ. ಎಲ್ಲ ಧನದಲ್ಲೂ ಸಹ, ಎಲ್ಲ ಸಂಪತ್ತುಗಳಲ್ಲೂ ಸಹ ಶ್ರೇಷ್ಠವಾದ ಸಂಪತ್ತು ಅಂದರೆ ವಿದ್ಯಾಧನ, ಜ್ಞಾನಧನ. ಅದು ಅರ್ಜುನನಿಗೆ ಇದೆ. ಹಾಗಾಗಿಯೇ ಕೃಷ್ಣ ಹತ್ರ ಈ ರೀತಿಯಾಗಿ ಪ್ರಶ್ನೆ ಮಾಡೋದಕ್ಕೆ ಅವನು ಮುಂದಾಗಿದ್ದಾನೆ. ಹಾಗಾಗಿ ಕೃಷ್ಣ ಆ ಶಬ್ದದಿಂದಲೇ ಅರ್ಜುನನ ಸಂಬೋಧನೆ ಮಾಡ್ತಾನೆ. ಓ ಧನಂಜಯ ಅಂದರೆ ನೀನು ಬರೇ ಧನಂಜಯ ಅಲ್ಲ, ಜ್ಞಾನ ಧನಂಜಯ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಶ್ಲೋಕದ ವಿವರಣೆಯನ್ನು ನಾವು ಸ್ವಲ್ಪ ನೋಡಬೇಕು. ಕೃಷ್ಣ ಹೇಳ್ತಾನೆ, ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ. ನನಗಿಂತ ಹೊರತಾದಂಥ ಇನ್ನೊಂದು ಕಾರಣ ಇಲ್ಲಿಲ್ಲ ಅಂತ. ಎಲ್ಲವುದಕ್ಕೂ ಸಹ ನಾನೇ ಕಾರಣ, ಇವು ಯಾವುವು ಸಹ ನನ್ನನ್ನು ಬಿಟ್ಟು ಬೇರೆಯಾಗಿ ಇಲ್ಲ ಅಂತ. ಇದು ಹೇಗೆ ಅಂದರೆ, ಒಂದು ದೃಷ್ಟಾಂತ ಕೊಡ್ತೇನೆ. ಒಬ್ಬಾತ ವ್ಯಕ್ತಿಗೆ ಕನಸು ಬೀಳತ್ತೆ. ಆ ಕನಸಿನಲ್ಲಿ ಅವನು ಏನೇನೋ ವಸ್ತುಗಳನ್ನು ನೋಡ್ತಾನೆ. ಹಾಗೆ ನೋಡುವಂತಹ ವಸ್ತು ಕನಸಿನಿಂದಲೇ ಸೃಷ್ಟವಾದದ್ದು. ನೋಡುವವನು ಅಂದರೆ ಆ ಸ್ವಪ್ನವನ್ನು ನೋಡುವವನು ಯಾವನಿದ್ದಾನಲ್ಲ, ಅವನ ಮನಸ್ಸಿನಿಂದಲೇ ಸೃಷ್ಟವಾದಂಥ ವಸ್ತುಗಳವು. ಹಾಗಾಗಿ ಈಗ ನಾವು ವಿಚಾರ ಮಾಡೋದು ಏನು ಅಂದರೆ, ಈ ಸ್ವಾಪ್ನಿಕ ಪದಾರ್ಥಗಳು ಸ್ವಪ್ನ ದೃಷ್ಟನಿಗಿಂತ ಬೇರೆಯಾಗಿವೆಯೋ ಅಥವಾ ಅವನದ್ದೇ ಆಗಿವೆಯೋ? ಸ್ವಲ್ಪ ಕಷ್ಟ ಉತ್ತರ ಹೇಳೋದು. ಅಂದರೆ ಈ ಸ್ವಪ್ನ ದೃಷ್ಟ, ಸ್ವಪ್ನವನ್ನು ನೋಡುವವನಿದ್ದಾನಲ್ಲ, ಅವನು ವಾಸ್ತವಿಕವಾಗಿ ಸ್ವಾಪ್ನಿಕ ವಸ್ತುಗಳಿಂದ ಬೇರೆಯಾಗಿದ್ದಾನೋ ಬೇರೆಯಾಗಿಲ್ವೋ? ಸ್ವಲ್ಪ ಕಷ್ಟ. ಬೇರೆಯಾಗಿಲ್ಲ. ಯಾಕೆ? ಸ್ವಪ್ನ ನೋಡುವವನು ಸಹ ಅವನೇ, ಆ ಸ್ವಪ್ನ ಪದಾರ್ಥಗಳು ಸಹ ಅವನಿಂದಲೇ ಆದವುಗಳು. ಹಾಗಾಗಿ
ಈ ಸ್ವಾಪ್ನಿಕ ಪದಾರ್ಥವನ್ನು ನೋಡುವಂಥ ಆತ ಸ್ವಪ್ನ ದೃಷ್ಟ ಸ್ವಪ್ನ ಪದಾರ್ಥಗಳಿಗಿಂತ ಬೇರೆ ಅಲ್ಲ. ಬೇರೆ ಆಗಿದ್ದಾನ? ಇಲ್ಲ. ಯಾಕೆಂದರೆ ಆ ವಸ್ತುಗಳೆಲ್ಲ ಸೃಷ್ಟವಾದದ್ದು ಎಲ್ಲಿಂದ? ಅವನಿಂದಲೇ ತಾನೆ. ಹಾಗೆಯೇ ಆ ಸ್ವಪ್ನ ಪದಾರ್ಥಗಳು ಏನಿದ್ದಾವಲ್ಲ ಅವು ಯಾವುವೂ ಸಹ ಏನೇನಿದ್ದಾವೆ ಅವೆಲ್ಲವೂ ಸಹ ಇವನಿಂದಲೇ ಆದವಾದ್ದರಿಂದ ಆ ಸ್ವಪ್ನ ಪದಾರ್ಥದ ಹಿಂದೆ ಸ್ವಪ್ನ ನೋಡುವವನು ಒಬ್ಬನಿದ್ದಾನಲ್ಲ, ಅವನನ್ನು ಬಿಟ್ಟರೆ ಬೇರೆ ಇನ್ಯಾರೂ ಸಹ ಇಲ್ಲ. ಹಾಗೆಯೇ ಮತ್ತಃ ಪರತರಂ ನಾಣ್ಯತ್, ನನಗಿಂತ ಮಿಗಿಲಾದಂತಹ ಇನ್ನೊಂದು ವಸ್ತು ಕಾರಣವಾದದ್ದು ಯಾವುದೂ ಇಲ್ಲ. ಈ ದೃಷ್ಟಾಂತ ಸ್ವಲ್ಪ ಕಷ್ಟ ಅಂತ ಅನ್ಸಲಿ, ಬಿಟ್ಬಿಡಿ, ಬೇರೆ ಉದಾಹರಣೆ ಕೊಡ್ತೇನೆ. ಈಗ ಮಾಯಾವಿಯನ್ನು ಬಿಟ್ಟು ಮಾಯಿಕ ವಸ್ತುಗಳು ಇದ್ದಾವ ಅಂತ ಪ್ರಶ್ನೆ. ಮಾಯಾವಿ ಇದ್ದಾನೆ, ಅವನು ಬೇರೆ ಬೇರೆ ತರಹದ ವಸ್ತುಗಳನ್ನೆಲ್ಲ ಸೃಷ್ಟಿ ಮಾಡಿ ಮಾಡಿ ತೋರಿಸ್ತಾ ಇರ್ತಾನೆ. ಈ ಎಲ್ಲ ಬೇರೆ ಬೇರೆ ವಸ್ತುಗಳಿದ್ದಾವಲ್ಲ, ಇವೆಲ್ಲವೂ ಸಹ ವಾಸ್ತವಿಕವಾಗಿ ಅವನನ್ನು ಬಿಟ್ಟು ಇದ್ದಾವ. ಅಂದರೆ ಅವನಿಗಿಂತ ಬೇರೆಯಾಗಿ ನಮಗೆ ತೋರ್ತವೆ ಅಷ್ಟೇ ಹೊರತು ಸಹ ಬೇರೆಯಾಗಿ ಅವು ಯಾವಕ್ಕೂ ಸಹ ಅಸ್ತಿತ್ವ ಇಲ್ಲ. ಅಂದರೆ ಈ ಮಾಯಾವಿಯನ್ನು ಬಿಟ್ಟು ಮಾಯಿಕವಾದಂಥ ವಸ್ತುಗಳು ಹೇಗೆ ಇಲ್ವೋ, ಈ ಸ್ವಾಪ್ನಿಕ ಪದಾರ್ಥ ವಸ್ತುಗಳನ್ನು ಅಂದರೆ ಸ್ವಪ್ನ ದೃಷ್ಟನನ್ನು ಬಿಟ್ಟು ಸ್ವಾಪ್ನಿಕ ಪದಾರ್ಥಗಳು ಬೇರೆಯಾಗಿ ಇಲ್ಲ. ಹಾಗೆಯೇ ಈ ಪ್ರಪಂಚದ ಯಾವ ಯಾವ ವಸ್ತುಗಳಿದ್ದಾವಲ್ಲ, ಈ ಎಲ್ಲ ಭೂತಗಳು ಸಹ ಅವನಿಗಿಂತ ಬೇರೆಯಾಗಿ ಇಲ್ಲ. ಸ್ವಲ್ಪ ವಿಷಯ ಜಟಿಲ, ಆದರೆ ಅನಿವಾರ್ಯ, ಏನು ಮಾಡಲಿಕ್ಕೆ ಬರೋದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಶ್ಲೋಕದ ಪೂರ್ವಾರ್ಧ ಸಾಕು ಅಂತ ಅಂದ್ಕೊಂಡು ಮತ್ತೆ ಉತ್ತರಾರ್ಧಕ್ಕೆ ಹೋಗೋಣ. ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇವೆಲ್ಲವೂ ನನ್ನಲ್ಲಿಯೇ ಓತಪ್ರೋತವಾಗಿ ಹೆಣೆದುಕೊಂಡಿವೆ ಅಂತಾನೆ ಕೃಷ್ಣ. ಓತಪ್ರೋತವಾಗಿ ಅಂದರೆ ಬಟ್ಟೆಯೆಲ್ಲ ನಾವು ನೋಡ್ತೇವೆ, ಕೆಲವು ನೂಲುಗಳು ಮೇಲ್ಮುಖವಾಗಿರ್ತವೆ, ಕೆಲವು ನೂಲುಗಳು ಅಡ್ಡವಾಗಿರ್ತವೆ. ಹಾಗೆ ಹೆಣೆದುಕೊಂಡಿರೋದಕ್ಕೆ ಓತಪ್ರೋತ ಅಂತ. ಇವೆಲ್ಲವೂ ಸಹ ನನ್ನಲ್ಲಿಯೇ ಹೆಣೆದುಕೊಂಡಿವೆ ಅಂತ ಇದೊಂದು ಅರ್ಥ. ಅದಕ್ಕೆ ಕೊಡುವಂಥ ದೃಷ್ಟಾಂತ ಏನು ಕೇಳಿದರೆ ಸೂತ್ರೇ ಮಣಿ ಗಣ ಇವ. ಬಹಳ ಸುಂದರವಾದ ದೃಷ್ಟಾಂತ. ಒಂದು ಹೂವಿನ ಮಾಲೆ ಇದೆ. ಆ ಹೂವಿನ ಮಾಲೆಯಲ್ಲಿ ಬೇರೆ ಬೇರೆ ಬಣ್ಣದ ಹೂಗಳಿವೆ. ಆ ಎಲ್ಲ ಹೂಗಳನ್ನು ಸಹ ಒಂದು ವ್ಯವಸ್ಥಾಬದ್ಧವಾಗಿ ಕಟ್ಟಿ ಹಾಕಿದ್ದು ಯಾವುದು? ದಾರ. ಆದರೆ ಆ ಹೂವು ನಮಗೆ ತಕ್ಷಣಕ್ಕೆ ಕಾಣುವಷ್ಟು ಸುಲಭವಾಗಿ ಈ ಹೂಗಳನ್ನೆಲ್ಲ ಸಂಗ್ರಹಿಸಿ ಇಟ್ಟಂಥ ಕಟ್ಟಿ ಹಾಕಿದಂಥ ದಾರ ನಮಗೆ ಕಾಣುತ್ತಾ? ಕೃಷ್ಣ ಅಲ್ಲೊಂದು ಮಾತು ಹೇಳ್ತಾನೆ, ಒಂದು ಹೂವು ಅಂತಲ್ಲ, ಮಣಿ ಗಣ ಅಂತ ಶಬ್ದ. ಅಂದರೆ ಆ ಮಣಿಗಳ ಸಮುದಾಯ. ಹಾಗೆ ಪ್ರಪಂಚದಲ್ಲಿ ನಾವೆಲ್ಲರೂ ಸಹ ಒಂದೊಂದು ಹೂಗಳು. ಈ ಎಲ್ಲ ಸಮುದಾಯವನ್ನು ಆ ಪರಮಾತ್ಮ ಎನ್ನುವಂಥ ದಾರ ಕಟ್ಟಿ ಹಾಕಿದೆ ಅಂತಾನೆ. ಸೂತ್ರೇ ಮಣಿಗಣ ಇವ. ಇಲ್ಲಿ ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಹೂ ಮಾತ್ರ ಕಾಣುತ್ತೆ, ಆಹಾ ಏನು ಚೆನ್ನಾಗಿ ಮಾಲೆ ಮಾಡಿದ್ದಾರೆ ಅಂತ ನಾವು ಹೇಳ್ತೇವೆ. ಆದರೆ ಆ ಮಾಲೆ ಅಷ್ಟು ಚೆನ್ನಾಗಿ ಬರುವುದಕ್ಕೆ ಕಾರಣ ಅದರ ಹಿಂದೆ ಇರುವಂತಹ ದಾರ, ಅದನ್ನು ನಾವು ಮರಿತೇವೆ. ಹಾಗೆ ಈ ಪ್ರಪಂಚದ ಎಲ್ಲ ಜಡವಾದ ವಸ್ತುಗಳಲ್ಲೂ ಸಹ ಒಂದು ವ್ಯವಸ್ಥೆ ಉಂಟು, ಒಂದು ಶಿಸ್ತುಂಟು. ಈ ಶಿಸ್ತು, ಈ ವ್ಯವಸ್ಥೆಗೆ ಯಾವುದು ಕಾರಣ ಅಂದರೆ ಆ ದಾರ. ಸೂತ್ರೇ ಮಣಿಗಣ ಇವ. ಆದರೆ ಇಲ್ಲಿ ಒಂದು ಸಣ್ಣ ವಿಚಾರ ಉಂಟು. ಏನು ಅಂದರೆ ಆ ದಾರದಿಂದ ಹೂವುಗಳನ್ನೆಲ್ಲ ನಾವು ಬೇರೆ ಮಾಡಿದ್ರೂ ಸಹ ಹೂವುಗಳು ಹಾಗೆ ಇರ್ತವೆ, ದಾರ ಮತ್ತು ಬೇರೆ ಆಗಿರ್ತದೆ. ಆದರೆ ಈ ಭೌತಿಕ ಪ್ರಪಂಚದಲ್ಲಿ ಪರಮಾತ್ಮ ವಸ್ತು ಎನ್ನುವಂಥ ದಾರೆಯಿಂದ ತಪ್ಪಿಸಿಕೊಂಡ ನಮಗೆ ಅಸ್ತಿತ್ವ ಇಲ್ಲ. ಹಾಗಾಗಿ ಈ ದೃಷ್ಟಾಂತ ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಪ್ರಶ್ನೆ. ಬಹಳ ಸೂಕ್ಷ್ಮವಾದ ವಿಚಾರಗಳಿವೆಲ್ಲ. ಅದಕ್ಕೆ ಈ ದೃಷ್ಟಾಂತವನ್ನು ನಾವು ಇಷ್ಟರ ಮಟ್ಟಿಗೆ ಮಾತ್ರ ತೆಗೆದುಕೊಳ್ಬೇಕು. ಎಷ್ಟರ ಮಟ್ಟಿಗೆ ಕೇಳಿದರೆ,
ಹೂವಿನ ಹಿಂದೆ ಇರುವಂಥ ದಾರ ಹೇಗೆ ಕಾಣುವುದಿಲ್ವೋ ಹಾಗೆಯೇ ಈ ಭೌತಿಕ ಪ್ರಪಂಚದ ಹಿಂದೆ ಇದಕ್ಕೆ ಕಾರಣವಾಗಿ ನಿಂತಹ ಬ್ರಹ್ಮವಸ್ತು ತಕ್ಷಣಕ್ಕೆ ನಮಗೆ ಅರಿವಿಗೆ ಬರುವುದಿಲ್ಲ. ಅಷ್ಟರ ಮಟ್ಟಿಗೆ ಮಾತ್ರ ನಾವು ತೆಗೆದುಕೊಳ್ಬೇಕು ದೃಷ್ಟಾಂತ. ಅದರ ಜೊತೆಗೆ ಒಂದು ಹೂವಿನ ಬಣ್ಣ ಬೇರೆ, ಒಂದು ಹೂವಿನ ಗಾತ್ರ ಬೇರೆ. ಆದರೆ ಈ ಗಾತ್ರ ಬೇರೆ, ಬಣ್ಣ ಬೇರೆ, ಆಕಾರ ಬೇರೆ, ಎಷ್ಟೇ ಬೇರೆ ಬೇರೆ ಇದ್ರೂ ಸಹ ಒಮ್ಮೆ ಈ ದಾರದ ಸೆಳೆತಕ್ಕೆ ಸಿಕ್ಕುವುದು ಅಂದರೆ ಇವೆಲ್ಲ ಹೂವುಗಳು ಸಹ ಒಂದು ವ್ಯವಸ್ಥಿತವಾದ ಕ್ರಮದಲ್ಲಿ ನಿಂತು ಬಿಡ್ತವೆ. ಹಾಗೆಯೇ ಈ ಗ್ರಹಗೋಳಗಳು ಸಂಚರಿಸ್ತಾ ಇರ್ತವೆ, ಆದರೂ ಒಂದಕ್ಕೊಂದು ಡಿಕ್ಕಿ ಹೊಡೆಯೋದಿಲ್ಲ. ಅವು ಇವುಗಳನ್ನೆಲ್ಲ ವ್ಯವಸ್ಥಿತವಾಗಿ ಇಟ್ಟವನು ಯಾರು? ಪ್ರತಿದಿನವೂ ಸಹ ಸೂರ್ಯನಿಗೆ ನೀನು ಉದಯ ಆಗಬೇಕು ಅಂತ ಆಜ್ಞೆ ಮಾಡಿದವನು ಯಾರು? ಹುಣ್ಣಿಮೆ ದಿವಸ ನೀನು ನಿನ್ನ 16 ಕಲೆಗಳಿಂದ ಶೋಭಿಸಬೇಕು ಅಂತ ಚಂದ್ರನಿಗೆ ಆಜ್ಞೆ ಮಾಡಿದವನು ಯಾರು? ಈ ಎಲ್ಲ ಗ್ರಹಗಳು ಸಹ ತಮ್ಮ ತಮ್ಮ ಕರ್ತವ್ಯವನ್ನು ಮಾಡಬೇಕು ಅಂತ ಆಜ್ಞೆ ಮಾಡಿದವನು ಯಾರು? ಇಂದ್ರನಿಗೆ ಕಾಲಕಾಲಕ್ಕೆ ಮಳೆ ಸುರಿಸಬೇಕು ಅಂತ ಆಜ್ಞೆ ಮಾಡಿದವನು ಯಾರು? ಮರಗಳಿಗೆ ಇಂತಿಂಥ ಋತುವಿನಲ್ಲಿ ಹೂವನ್ನು ಬಿಡಬೇಕು ಅಂತ ಆಜ್ಞೆ ಮಾಡಿದವನು ಯಾರು? ಈ ಎಲ್ಲ ಜಡವಾದ ವಸ್ತುವಿನ ಹಿಂದೆ ಒಂದು ವ್ಯವಸ್ಥೆ ಉಂಟಲ್ಲ, ಈ ವ್ಯವಸ್ಥೆಯನ್ನು ಮಾಡಿದವನು ಯಾರು? ಕೃಷ್ಣ ಹೇಳ್ತಾನೆ, ಸೂತ್ರೇ ಮಣಿಗಣ ಇವ. ಈ ಎಲ್ಲವೂ ಸಹ ಒಂದೊಂದು ಹೂವು. ಈ ಗ್ರಹಗೋಳಗಳು, ಮತ್ಮನ ನದಿ, ಪರ್ವತ, ಸೂರ್ಯ, ಚಂದ್ರ, ನಕ್ಷತ್ರ, ಇವೆಲ್ಲವೂ ಸಹ ವ್ಯವಸ್ಥಿತವಾಗಿ ತಮ್ಮ ತಮ್ಮ ಕೆಲಸವನ್ನು ಮಾಡುವ ಹಾಗೆ ಇವುಗಳನ್ನು ವ್ಯವಸ್ಥಿತವಾಗಿ ಇರಿಸಿದಂತಹ ಸೂತ್ರ ನಾನು. ಅಂದರೆ ನಾನೇ ಸೂತ್ರಾತ್ಮ. ಹಾಗಾಗಿ ವಾಸ್ತವಿಕವಾಗಿ ನನ್ನನ್ನು ಬಿಟ್ಟರೆ ಈ ಯಾವಕ್ಕೂ ಸಹ ನಿಜವಾದ ಅಸ್ತಿತ್ವ ಇಲ್ಲ. ಹಾಗಾಗಿ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ, ನನಗಿಂತ ಮಿಗಿಲಾದಂತಹದ್ದು ಇಲ್ಲಿ ಯಾವುದೂ ಇಲ್ಲ. ಯಾವ್ಯಾವುದು ನನಗಿಂತ ಬೇರೆಯಾಗಿ ತೋರುತ್ತೋ ಅವು ಎಲ್ಲವೂ ಸಹ ನಾನೇ ನಾನೇ ನಾನೇ. ಅಲ್ಲ ಅರ್ಜುನ, ಈಗ ಸಂಶಯ ಬಂತು, ಹೇಗೆ ಆಗೋದಕ್ಕೆ ಸಾಧ್ಯ? ಈ ಹೂವಿನ ಮಾಲೆ ದೃಷ್ಟಾಂತ ಪರವಾಗಿಲ್ಲ, ಆದರೆ ನಿನ್ನಿಂದಲೇ ಎಲ್ಲವದ್ದು, ಅಂದರೆ ಇದು ಎಲ್ಲವೂ ಸಹ ನಿಂದೇ ರೂಪ ಅಂತ ಹೇಗೆ? ಇದೆಲ್ಲವೂ ನೀನೇ ಅಂತ ನಾನು ಹೇಗೆ ಅಂದ್ಕೊಳ್ಬೇಕು ಅಂತ ಹೇಳಿದಾಗ ಕೃಷ್ಣ ಅದಕ್ಕೆ ಒಂದು ಮಾತು ಹೇಳ್ತಾನೆ, ಹೇಳ್ತೇನಪ್ಪ, ಇದೆಲ್ಲವೂ ನಾನೇ ಅನ್ನೋದನ್ನು ನಾನೇ ನನ್ನ ಬಾಲ್ಯದಲ್ಲಿ ಮಾಡಿ ತೋರಿಸಿದ್ದೇನೆ. ಆ ವಿಚಾರವನ್ನು ನಿನಗೆ ಸುದೀರ್ಘವಾಗಿ ತಿಳಿಸ್ತೇನೆ, ಆದರೆ ಇವತ್ತಲ್ಲ ನಾಳೆ ಅಂತ ಹೇಳಿದ. ಅಂತ ಹೇಳ್ತಾ ನಾಳೆ 6:30 ಸೇರಿದಾಗ ಆ ಎಲ್ಲವೂ ಸಹ ನಾನೇ ಅನ್ನೋದನ್ನು ಕೃಷ್ಣ ಹೇಗೆ ಹೇಳ್ತಾನೆ ಅನ್ನೋದನ್ನು ಭಾಗವತ ಕಥೆಯ ರೂಪದಲ್ಲಿ ಬಹಳ ಸುಂದರವಾಗಿ ಹೇಳುತ್ತೆ. ಅದನ್ನು ನಾಳೆ ಸೇರಿದಾಗ ನೋಡೋಣ. ಅಲ್ಲಿ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.